ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ಪ್ರೀತಿಯ DMS. ಇವತ್ತು ಸಿಲ್ಕ್ ರಿವೀಲಿಂಗ್ ಅಂತ ಬಂದಿದ್ದೀನಿ. ಇದು ತುಂಬಾ ದಿನದ ಒಂದು ಕನಸು ನನಗೆ. ಆಕ್ಚುಲಿ ನಾನು ಚಿಕ್ಕ ವಯಸ್ಸಲ್ಲಿ ಇದ್ದಾಗಲೂ ಕೂಡ ಇದನ್ನ ನೋಡ್ತಾ ಇದ್ದೆ. ಪ್ರೈಮರಿ ಸ್ಕೂಲ್ ಹೋಗ್ಬೇಕಾದಂತ ಸಮಯದಲ್ಲಿ ನಾನು ಅದನ್ನ ನೋಡ್ತಾ ಇದ್ದೆ. ಇದನ್ನ ಹೇಗೆ ತಯಾರು ಮಾಡ್ತಾರೆ, ಒಂದು ರಾಟೆಲ್ ಹೊಡೆಯೋದು, ಈ ತರ ಒಂದು ನನಗೆ ಒಂದು ತುಂಬಾ ಅಟ್ರಾಕ್ಷನ್ ಆಗಿತ್ತು. ಇದು ಇವತ್ತು ನಾನು ಮಾಡೋಣ ಅಂತ ಅಂದ್ಬಿಟ್ಟು ಈ ಒಂದು ವಿಡಿಯೋ ಯಾವ ರೀತಿ ಇರ್ಬೋದು, ಮತ್ತೆ ಈ ಒಂದು ಸಿಲ್ಕ್ ರಿವೀಲಿಂಗ್ ಯಾವ ರೀತಿ ಎಲ್ಲ ಮಾಡ್ಬೋದು, ಇದು ಪ್ರೊಸೆಸ್ ಎಲ್ಲ ಹೇಗಿದೆ ಅನ್ನೋದ್ರ ಬಗ್ಗೆ ಬಹಳ ಕುತೂಹಲದಿಂದ ಈ ಒಂದು ವಿಡಿಯೋ ಮಾಡೋಣ ಅಂತ ಬಂದಿದ್ದೀನಿ. ಹೇಗಿದೆ ಅಂತ ನಿಮ್ಗೆ ಡೀಟೇಲ್ಸ್ ನಾನು ತಿಳಿಸ್ಕೊಡ್ತೀನಿ. ಇದು ಬಂದ್ಬಿಟ್ಟು ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕು ದನಗೂರ್ ಹತ್ರ ಇರ್ತಕ್ಕಂಥ ಫಾರೂಕ್ ಸರ್ ಅವರ ಹತ್ರ ಮನೆ ಹತ್ರ ನಡೀತಾ ಇರುವಂತ ಒಂದು ಸಿಲ್ಕ್ ರಿವೀಲಿಂಗು. ನನ್ನ ಜೊತೆ ಇದ್ದಾರೆ ಮುಸವೀರ್ ಪಾಷಾ ಅಂತ ಅಂದ್ಬಿಟ್ಟು ಅವರ ಮಗ ಅವರು. ಈ ಒಂದು ಸಿಲ್ಕ್ ರಿವೀಲಿಂಗ್ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿಯನ್ನ ಈ ಒಂದು ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತಾರೆ. ಬನ್ನಿ ಹಾಗಾದ್ರೆ ಅವ್ರ ಜೊತೆ ಮಾತಾಡೋಣ. ಸರ್ ನಮಸ್ತೆ. ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಊಟ ಆಯ್ತಾ? ಆಯ್ತು, ನಂದು ಊಟ ಆಯ್ತು. ಸರ್, ಇದು ಒಂದು ಮಾಹಿತಿ ಬೇಕಾಗಿತ್ತು. ಆಕ್ಚುಲಿ ಈ ಒಂದು ಸಿಲ್ಕ್ ರಿವೀಲಿಂಗ್ ಅಂತಂದ್ರೆ ಒಂದು ರೇಷ್ಮೆಯನ್ನ ಒಂದು ತಯಾರು ಮಾಡುವಂತ ಒಂದು ವಿಧಾನ. ಇದು ನೀವು ಮೊದಲನೇದಾಗಿ ಈ ಒಂದು ಬಿಸ್ನೆಸ್ ಯಾಕೆ ಸ್ಟಾರ್ಟ್ ಮಾಡಿದ್ರಿ, ಅಥವಾ ಇಲ್ಲೆಲ್ಲಾದ್ರೂ ಕೂಡ ಒಂದು ವಿಡಿಯೋದಲ್ಲಿ ಹೋಗಿ ನೋಡ್ಕೊಂಡು ಬಂದಿದ್ರೆ, ಅಥವಾ ಅದು ಯೂಟ್ಯೂಬ್ ಅಥವಾ ಸಮಥಿಂಗ್ ಎಲ್ಲರೂ ನೋಡಿ ಇದು ಅನುಭವ ಬಂತ? ಸಾಕಷ್ಟು ಬಿಸ್ನೆಸ್ಗಳಿವೆ ನಮ್ಮಲ್ಲಿ. ನೀವು ಈಗ ಸಿಲ್ಕ್ ರಿವೀಲಿಂಗ್ಗೆ ಯಾಕೆ ನೀವು ಆಯ್ಕೆ ಮಾಡ್ಕೊಂಡ್ರಿ? ಆಕ್ಚುಲಿ ಇದು ಬಿಸ್ನೆಸ್ ನಮ್ ತಂದೆಯವ್ರು ಸ್ವಂತ ಕಲ್ತ್ಕೊ ಬಂದಿರೋದು. ಅವರು ಸ್ಟಾರ್ಟಿಂಗು ಬೇರೆ ಬಿಸ್ನೆಸ್ ಬೆಂಗಳೂರಲ್ಲಿ ವರ್ಕ್ಶಾಪ್ ಓಪನ್ ಮಾಡ್ಕೊಂಡಿದ್ರು ಬೈಕ್ದು. ನಮ್ ಚಿಕ್ಕಪ್ಪ ಅವ್ರದ್ದು ವರ್ಕ್ಶಾಪ್ ಇತ್ತು, ಅದರಲ್ಲಿ ಗಾಡಿಗಳು ವಾಶ್ ಮಾಡ್ಕೊಂಡಿದ್ರು. ಆಮೇಲಿಂದ ಪುನಃ ಊರಿಗೆ ಬಂದು ಊರಲ್ಲೇ ಸ್ವಲ್ಪ ಗೂಡ್ಗಳು ಪ್ರೊಡಕ್ಷನ್ ಮಾಡ್ಕೊಂಡು ಔಟ್ ಸೈಡ್ ಹಳ್ಳಿ ಮೇಲೆ, ಅಲ್ಲಿಂದ ಅವರು ಸ್ವಂತ ಓಪನ್ ಮೈಂಡ್ ಇಂದಾನೆ ಸಿಲ್ಕ್ದು ಫ್ಯಾಕ್ಟರಿ ಓಪನ್ ಮಾಡ್ಕೊಂಡು ಆಗ ಸ್ವಲ್ಪ ಪ್ರೊಡಕ್ಷನ್ ಗಳು ಕಮ್ಮಿ ನಡೀತಾ ಇತ್ತು. ಹೋಗ್ತಾ ಹೋಗ್ತಾ ಅದೇ ಎಕ್ಸ್ಪ್ಯಾಂಡ್ ಮಾಡ್ಕೊಂಡು ಸ್ವಲ್ಪ ದೊಡ್ಡ ಬಿಸ್ನೆಸ್ ಟೈಪ್ ಮಾಡ್ಕೊಂಡಿದ್ದಾರೆ. ನೋಡಿ ಫ್ರೆಂಡ್ಸ್, ಇವಾಗ ಏನಿದೆ ಅಂತಂದ್ರೆ ಆಲ್ಮೋಸ್ಟ್ ಅಲ್ಲಿ ನೀವು ರೇಷ್ಮೆ ಸೀರೆಗಳು, ರೇಷ್ಮೆ ಬಟ್ಟೆಗಳಂತ ಆಲ್ಮೋಸ್ಟ್ ಅಲ್ಲಿ ನೀವು ನೋಡಿರ್ತೀರಿ. ಆದ್ರೆ ಈ ಒಂದು ರೇಷ್ಮೆ ಒಂದು ನೀವು ಗೂಡು ಕೂಡ ನೋಡಿರ್ತೀರಿ. ಆ ಒಂದು ರೇಷ್ಮೆನ ಯಾವ ರೀತಿಯಲ್ಲಿ ನಾವು ಒಂದು ತೆಗಿಬಹುದು, ಆ ಒಂದು ಗೂಡು ಮುಖಾಂತರ ಆ ಒಂದು ಎಳೆಗಳನ್ನ ಯಾವ ರೀತಿ ತೆಗಿಬಹುದು ಅನ್ನೋದ್ರ ಬಗ್ಗೆ ಬಹಳ ಕುತೂಹಲ ಇದೆ ನಿಮ್ಮೆಲ್ಲರೂ ಕೂಡ, ನನಗೂ ಕೂಡ ಇದೆ. ಅದನ್ನ ಸ್ಟೆಪ್ ಬೈ ಸ್ಟೆಪ್, ಪಿನ್ ಟು ಪಿನ್ ನಮ್ಮ ಮುಸವೀರ್ ಪಾಷಾ ಅವರು ಹೇಳ್ಕೊಡ್ತಾರೆ. ಸರಿಬೇಕು. ಮೊದಲನೇದಾಗಿ ನಾವು ಒಂದು ರೇಷ್ಮೆಯನ್ನ ಈ ಒಂದು ತೆಗಿಬೇಕು ಅನ್ನೋದಾದ್ರೆ, ಆ ಒಂದು ರಿವೀಲಿಂಗ್ ಮಾಡ್ಬೇಕಾದ್ರೆ ಮೊದಲನೇದಾಗಿ ನಮ್ಗೆ ಕಚ್ಚಾ ವಸ್ತುಗಳು ಅಂದ್ರೆ ರಾ ಮೆಟೀರಿಯಲ್ಸ್ ಗಳು ನಮ್ಗೆ ಏನೇನ್ ಬೇಕಾಗುತ್ತೆ? ಅದು ಸ್ಟಾರ್ಟಿಂಗು ರೈತರು ಬಂದು ಹುಳ, ಅದು 2ನೇ ಜರದಿಂದ 3ನೇ ಜರದ ಮರಿ ಕೊಡ್ತಾರೆ. ಅದ್ ಮರಿ ತಗೊಬಂದು ಅವರು ಹುಳ ಎಲ್ಲ ಸಾಕಿ ಹೆಚ್ಚು ಕಡಿಮೆ ಒಂದ್ ವೇಳೆ 25ರಿಂದ 27 ದಿನದ ಒಳಗಡೆ ಗೂಡು ಬರುತ್ತೆ. ಆ ಗೂಡು ಏನ್ ಮಾಡ್ತೀವಿ ನಾವು ರೈತರ ಹತ್ರ ಹಳ್ಳಿ ಮೇಲೆ ಆದ್ರೂ ಓಪನ್ ಮಾರ್ಕೆಟ್ ಇರೋದ್ರಿಂದ, ಇದು ಗೌರ್ಮೆಂಟ್ ಓಪನ್ ಮಾರ್ಕೆಟ್ ಮಾಡಿರೋದ್ರಿಂದ ಹಳ್ಳಿ ಮೇಲೆ ಆದ್ರೂ ಪರ್ಚೇಸಿಂಗ್ ಮಾಡ್ಕೋತೀವಿ. ಇಲ್ಲ ನಮ್ ಸರೌಂಡಿಂಗ್ ಇರೋ ನಮ್ ಮಳವಳ್ಳಿ ತಾಲೂಕು ಬುಗಿತ್ಕಳ್ಳಿ ಹತ್ರ ಇರೋದು ಮಾರ್ಕೆಟ್ ಅಲ್ಲಿ, ಗೌರ್ಮೆಂಟ್ ಮಾರ್ಕೆಟ್ ಅಲ್ಲಾದ್ರೂ ಪ್ರೊಡಕ್ಷನ್ ಮಾಡ್ತೀವಿ. ಈಗ ನಾನ್ ಸದ್ಯಕ್ಕೆ ಮಾರ್ಕೆಟ್ ಅಲ್ಲಿ ಇವತ್ತು ಒಂದ್ 5 ಲಾಟ್ ಏನೋ ಪರ್ಚೇಸಿಂಗ್ ಮಾಡಿದ್ದೀನಿ. ಇವತ್ತಿನ ಟಾಪ್ ಪ್ರೈಸ್ ಬಂದು 590 ಗಂಟ ನಡೆದಿರ್ಬೋದು. ಮಾರ್ಕೆಟ್ ಇಂದ ನಾವು ಗೂಡ್ ತಗೊಬಂದು ಇಲ್ಲಿ ಸ್ಟಾಕ್ ಮಾಡ್ಕೋತೀವಿ. ತೋರ್ಸ್ಕೊಡ್ತಾರೆ. ನೀವು ಇವಾಗ ರೈತರಿಂದ ತಂದಿರುವಂತ ಗೂಡ್ಗಳನ್ನ ನೀವು ಇಲ್ಲಿ ಮಾರ್ಕೆಟ್ ಇಂದ ಬಂದಿರುವಂತ ಇದು ಗೂಡ್ ಬಂದಿರೋದು. ಆಕ್ಚುಲಿ ಅಲ್ಲೂ 1-2 ಮೂಟೆ ಐತೆ, ಆ ಕಡೆ ಕೂಡ ಇದೆ. ಬನ್ನಿ, ಇದು ಮಾರ್ನಿಂಗ್ ಹಳ್ಳಿ ಮೇಲೆ ಬಂದಿರೋ ಗೂಡುಗಳು. ಔಟ್ ಸೈಡ್ ಇಂದ ಹಳ್ಳಿ ರೈತರುಗಳು ತಗೊಬಂದು ಮನೆ ಹತ್ರನೇ ಆಗ್ಬಿಡ್ತಾರೆ. ಇದು ತಗೊಬಂದು ಸ್ಟಾಕ್ ಮಾಡ್ಕೋತೀವಿ. ಬೆಳಗ್ಗೆ ಮಾರ್ನಿಂಗ್ ಬರುತ್ತೆ, ಸ್ಟಾಕ್ ಮಾಡ್ಕೊಂಡು ಅದೇನ್ ಮಾಡ್ತೀವಿ, ನೈಟ್ ಏನ್ ಮಾಡ್ತೀವಿ, ಬಾಯ್ಲಿಂಗ್ ಪ್ರೊಸೆಸ್ ಇರುತ್ತೆ. ಈಗ ಆಲ್ರೆಡಿ ಇಲ್ಲಿ ಕೆಲಸ ನಡೀತಾ ಇರ್ಬೋದು, ನೀವು ನೋಡ್ತಾ ಇದ್ದೀರಾ, ಇಲ್ಲಿ ಕೆಲಸ ನಡೀತೈತೆ. ಅದೇ ಏನ್ ಮಾಡ್ತಾರೆ, ಕೆಲಸ ಎಲ್ಲ ಕ್ಲೋಸ್ ಆದ್ಮೇಲೆ ಅದು ಒಟ್ಟೇನ್ ಮಾಡ್ತಾರೆ, ಒಲೆಗಳಿಗೆ ಹಾಕಿ ಚೆನ್ನಾಗಿ ಅದು ಬಾಯ್ಲ್ ಆಗ್ಬೇಕು. ಅದು ಇಷ್ಟು ಡಿಗ್ರಿ ಸೆಲ್ಸಿಯಸ್ ಅನ್ಕೊಂಡಿರುತ್ತೆ, ಆ ಮಟ್ಟಿಗೆ ಚೆನ್ನಾಗಿ ಬಾಯ್ಲ್ಸ್ಬಿಟ್ಟು ಬಾಯ್ಲ್ ಆಗೋ ಮಟ್ಟಿಗೆ ಅದು ನೀರು ಏನ್ ಮಾಡ್ತಾರೆ, ಆ ಡ್ರಮ್ಗಳು ಮಡಗ್ತಾರೆ ಅಲ್ಲಿ ಹೊಂಟೋಗ. ಸರಿ, ಈಗ ನೀವು ಇಲ್ಲಿ ಗೂಡು ತಗೊಂಡ್ರಿ ಅಲ್ವಾ, ಗೂಡು ಇವಾಗ ನಿಮ್ಗೆ ಪರಿಪೂರ್ಣವಾಗಿ ಒಳ್ಳೆ ಕ್ವಾಲಿಟಿ ಗೂಡು ಅಂತ ನಿಮ್ಗೆ ಹೇಗ್ ಗೊತ್ತಾಗುತ್ತೆ? ಅದ್ರದ್ದು ಗೂಡ್ ಏನಾಗಿರುತ್ತೆ, ಕ್ವಾಲಿಟಿ ಮೇನ್ ಫಸ್ಟ್ ಕ್ವಾಲಿಟಿ ಗೂಡ್ ಅಂದ್ರೆ ಹೈ ಕ್ವಾಲಿಟಿ ಗೂಡ್ ಏನಿರುತ್ತೆ, ಗೂಡ್ ಸ್ವಲ್ಪ ಸೈಜ್ ಇರುತ್ತೆ, ಆಮೇಲೆ ಥಿಕ್ನೆಸ್ ಇರುತ್ತೆ. ಈಗ ಒಂದು ಒರಿಜಿನಲ್ ಗೂಡ್ ಹೇಗಿರುತ್ತೆ, ಫುಲ್ ಸಂಪೂರ್ಣವಾಗಿ ಚೆನ್ನಾಗಿರುವಂತ ಗೂಡು, ಇದು ಕ್ವಾಲಿಟಿ ಗೂಡು. ಇದು ಆಕ್ಲಿ ಗೂಡು ಅಂತ ಕೂಡ ಕೆಲವರು ಹೇಳಿದ್ದಾರೆ. ಆಕ್ಲಿ ಗೂಡು ಇದಾವೆ, ಅದು ಬೇರೆ ತರ ಇದೆ. ಇದು ಫಸ್ಟ್ ಗ್ರೇಡ್ ಮಾರ್ಕೆಟ್ ಕ್ವಾಲಿಟಿ ಗೂಡು. ಇದೇನಾಗುತ್ತೆ, ಸ್ವಲ್ಪ ಸೈಜ್ ಇರುತ್ತೆ ಗೂಡು, ಸ್ವಲ್ಪ ಸೈಜ್ ಇರುತ್ತೆ. ಆಮೇಲೆ ಇದೈತಲ್ಲ, ಥಿಕ್ನೆಸ್ ಜಾಸ್ತಿ ಇದ್ರಲ್ಲಿ. ಇದು ಕ್ವಾಲಿಟಿ ಥಿಕ್ನೆಸ್ ಜಾಸ್ತಿ. ಆಮೇಲೆ ಇದ್ರದ್ದು ನೋಡಿ ಹೊರೆ ಐತಲ್ಲ, ಜರ ಜೂಮ್ ಸಾಮಾನ್ಯದಲ್ಲಿ ಇದೇನಾಗಿರುತ್ತೆ, ಸ್ಮೂತ್ ಐತೆ ಗೂಡು, ಸ್ಮೂತ್ ಐತೆ. ಇದು ಕ್ವಾಲಿಟಿ ಸ್ಮೂತ್ ಇದ್ರೆ ಕ್ವಾಲಿಟಿ ಇದೆ ಅಂತ ಹೇಳಿ ಕ್ವಾಲಿಟಿ ಗೂಡು. ಆಮೇಲೆ ಇದ್ರಲ್ಲೇ ಇದು ಫಸ್ಟ್ ಕ್ವಾಲಿಟಿ ಗೂಡು ಐತಾ. ಬನ್ನಿ ಇಲ್ಲಿ
ಇದು ಸೆಕೆಂಡ್ ಕ್ವಾಲಿಟಿ ಗೂಡು ಎಲ್ಲ. ಇದು ಸ್ವಲ್ಪ ಅನ್ಕ್ವಾಲಿಟಿ ಗೂಡು, ಸ್ವಲ್ಪ ಗೂಡು ಬಣ್ಣನೂ ಕೆಟ್ಟೋಗೈತೆ, ಸ್ವಲ್ಪ ಲೇಟ್ ಆಗಿ ಬಣ್ಣ ಕೆಟ್ಟೋಗೈತೆ. ಆಮೇಲೆ ಗೂಜಿ ಗೂಡುಗಳಿರುತ್ತೆ, ಆಮೇಲೆ ಸ್ವಲ್ಪ ರಫ್ ಕೆಂಚು ಆ ತರ ಇರುತ್ತೆ. ಇದೆಲ್ಲ ಸೆಕೆಂಡ್ ಕ್ವಾಲಿಟಿ. ಆಮೇಲೆ ಗೂಡ್ ಕ್ವಾಲಿಟಿಯಲ್ಲೇ ಬಹಳ ಡಿಫ್ರೆನ್ಸ್ ಬರುತ್ತೆ. ಮಳೆಗಾಲದಲ್ಲೇ ಹುಷಾರಾಗಿ ನೋಡ್ಕೊಂಡ್ ಗೂಡುಗಳು ತಗೋಬೇಕು. ಇಲ್ಲ ಅಂದ್ರೆ ಮಾಮೂಲಿ ನಾರ್ಮಲ್ ಟೈಮ್ ಅಲ್ಲಿ ಬೇಸಿಗೆ ಕಾಲದಲ್ಲಿ ನಂಬರ್ 1 ಕ್ವಾಲಿಟಿ ಗೂಡು 6 kg ನಮ್ ಚರ್ಕದಲ್ಲಿ 6 kg 300 6.5 ಒಳಗಡೆ ತಗೋಬಿಡುತ್ತೆ ಚರ್ಕಕ್ಕೆ. ಅದೇ ಮೀಡಿಯಂ ಕ್ವಾಲಿಟಿ ಇದ್ರೆ 700 700 ಆ ತರ ತಗೊಳುತ್ತೆ. 1 kg ರೇಷ್ಮೆಗೆ ಅಷ್ಟು ಗೂಡು ಬೇಕಾಗುತ್ತೆ. ಇಂಥ ಟೈಮಲ್ಲಿ ಮಳೆ ಜಿಡಿ ವಾತಾವರಣದಲ್ಲಿ ಕ್ವಾಲಿಟಿ ಕೂಡ 7 kg 300 ಗ್ರಾಮ್ 400 ಗ್ರಾಮ್ ಆ ಮಟ್ಟಿಗೆ ತಗೊಳುತ್ತೆ. ಮೀಡಿಯಂ ಕ್ವಾಲಿಟಿ ಅಂತೂ ಈ ಟೈಮ್ ಅಲ್ಲಿ ಹೊಂಟೋದ್ರೆ 8 kgಗೂ ತಗೊಳುತ್ತೆ, 8.5 ತಗೊಬಿಡುತ್ತೆ. ಆ ಮಟ್ಟಿಗೆ ನಡೆಯುತ್ತೆ ಇದು. ಓಕೆ, ಈ ಗೂಡಲ್ಲಿ ನಾನು ಚಿಕ್ಕದಿಂದ ನೋಡಿದ್ದೀನಿ. ಈಗ ಯೆಲ್ಲೋ ಕಲರ್ ಒಂದು ಗೂಡಿದೆ, ಮತ್ತೆ ಅದು ವೈಟ್ ಕೂಡ ಇದೆ. ಈಗ ಯೆಲ್ಲೋ ಮತ್ತೆ ವೈಟ್ ಯಾವ್ದು ಬೆಸ್ಟ್ ಇವಾಗ ನಮಗೆ ಜಾಸ್ತಿ ಒಂದು ಹೆಚ್ಚಿನ ಬೆಲೆ ಸಿಗುವಂತದ್ದು ಯಾವ ಒಂದು ಗೂಡಿಗೆ? ಹೆಚ್ಚಿನ ಬೆಲೆ ಸಿಗೋದು CSR ಅಂದ್ರೆ ವೈಟ್ ಗೂಡ್ ಸಿಗುತ್ತೆ. ವೈಟ್ ಗೂಡ್ದು ರೇಟ್ ಜಾಸ್ತಿ ಅಂದ್ರೆ ಅದಕ್ಕೆ ರೇಷ್ಮೆ ಇರುತ್ತಾರಲ್ಲ ಅದ್ರ ನೂಲು, ಅದಕ್ಕೆ ಬಣ್ಣ ನಾವು ಯಾವ ಟೈಪ್ ಬೇಕೋ ಆ ಟೈಪ್ ಅಲ್ಲಿ ಬೇಗ ಹಚ್ಕೋಬಹುದು. ಇದು ಸ್ವಲ್ಪ ಪ್ರೊಸೆಸಿಂಗ್ ಜಾಸ್ತಿ ಇರುತ್ತೆ. ಈಗ ನಾವು ರೇಷ್ಮೆ ಸೀರೆ ಅಥವಾ ರೇಷ್ಮೆ ಬಟ್ಟೆ ಅಥವಾ ರೇಷ್ಮೆ ಅಂತ ನೋಡೋದಾದ್ರೆ ಇದು ಯೆಲ್ಲೋ ಕಲರ್ ಇರುತ್ತೆ, ನೋಡಿದ ತಕ್ಷಣ ರೇಷ್ಮೆ ಅಂತ ಗೊತ್ತಾಗ್ಬಿಡುತ್ತೆ. ಈಗ ವೈಟ್ ನಾವ್ ಏನಾದ್ರು ಇದ್ ಮಾಡ್ತು ಅಂತಂದ್ರೆ ರಿವೀಲಿಂಗ್ ಮಾಡಿದಾಗ ಅದು ಬರ್ತದಲ್ಲ, ಎಳೆಗಳು ಬರುತ್ತಲ್ಲ ಫುಲ್ ವೈಟ್ ಇರೋದ್ರಿಂದ ಈಗ ನಾವು ರೇಷ್ಮೆ ಬಟ್ಟೆ ಅದ್ರಲ್ಲಿ ಮಾಡಿದ್ದು ಅಂದ್ರು ಕೂಡ ವೈಟ್ ಆಗಿತ್ತು ಅಂತಂದ್ರು ನಮ್ಗೆ ರೇಷ್ಮೆ ತರನೇ ಅನ್ಸಲ್ವಲ್ಲ, ಅದು ಹೇಗ್ ಡಿಫ್ರೆನ್ಶಿಯೇಟ್ ಮಾಡ್ತಾರೆ? ಅದು ಡಿಫ್ರೆನ್ಸ್ ಬಗ್ಗೆ ನಮ್ಮ ಅಪ್ಪನಿಗೆ ಅಪ್ಪಾಜಿಗೆ ಅಷ್ಟು ನಾಲೆಡ್ಜ್ ನಮ್ಗೆ ಇನ್ನ ಇಲ್ಲ. ಓಕೆ, ಇದ್ರಲ್ಲಿ ಗೂಡ್ ತಗೊಂಡ್ರೆ ಈಗ ರೈತರಿಂದ ತಗೊಂಡ್ಬಂದು ಕಲೆಕ್ಟ್ ಮಾಡಿ ಇಟ್ಟಿದ್ರಿ ಒಂದ್ ಕಡೆ. ಇದನ್ನ ನೀವು ನೆಕ್ಸ್ಟ್ ಪ್ರೋಸೆಸ್ ಏನ್ ಮಾಡ್ತೀರಿ? ಅದನ್ನ ಬಾಯ್ಲಿಂಗ್ ಮಾಡ್ತೀವಿ ಅಂತ ಹೇಳಿದ್ರಿ. ಬಾಯ್ಲಿಂಗ್ ಯಾವ ಪ್ರೋಸೆಸ್ ಯಾವ ರೀತಿಯಲ್ಲಿ ಮಾಡ್ಕೊಂಡು ಹೋಗ್ತೀರಿ? ಬನ್ನಿ ತೋರಿಸಿ. ಇದು ಬಾಯ್ಲಿಂಗ್ ಪ್ರೋಸೆಸ್ ಐತಲ್ಲ, ಇದು ಬಂದು ಇದು ಕೆಲಸ ಎಲ್ಲ ಕ್ಲೋಸ್ ಆದ್ಮೇಲೆ ನಿಮ್ ಡೆಫಿನೇಷನ್ ಆಗಿ ತೋರಿಸ್ಕೊಡ್ಬೋದಾಗಿತ್ತು. ಈಗ ಸದ್ಯದಲ್ಲಿ ಮಧ್ಯದಲ್ಲಿ ಬಂದಿರೋದ್ರಿಂದ ಓಪನ್ ಆಗಿ ಡೆಫಿನೇಷನ್ ಮಾಡ್ಬೋದು. ಇದು ಗೂಡ್ ಏನಾಗಿರುತ್ತೆ, ಗೂಡ್ ಮಾಮೂಲಿ ಏನೈತೆ ಅದು ಸಿಲ್ಕ್ ಎಲ್ಲ ಅವ್ರದ್ದು ಮಾಮೂಲಿ ನಡೀತಾ ಇರುತ್ತೆ ಕೆಲಸ. ಎಲ್ಲ ಕೆಲಸ ಕ್ಲೋಸ್ ಆದ್ಮೇಲೆ ಏನ್ ಮಾಡ್ತಾರೆ, ಅಲ್ಲಿ ಒಟ್ಟಾಗ್ತಾ ಇರ್ತಾರೆ. ಒಟ್ಟಾಕಿ ನೀರೆಲ್ಲ ನೋಡಿ ಅದೆಲ್ಲ ಫುಲ್ ಬಿಸಿಯಿಂದ ಕುದ ಅನ್ಕೊಂಡ್ ಎಲ್ಲ ಮಳ್ತಾ ಇರ್ಬೇಕದು. ಆ ಮಳ್ತಾ ಇರೋ ನೀರಲ್ಲಿ ಏನ್ ಮಾಡ್ತಾರೆ, ದೊಣ್ಣೆಗಳಿರುತ್ತೆ ಒಂದ್ ಪಟ್ಟಿಗಳು, ಆ ಪಟ್ಟಿಗಳನ್ನ ಮಡಗ್ಬಿಟ್ಟು ಈ ಡ್ರಮ್ ಐತಲ್ಲ, ಈ ಡ್ರಮ್ ಮೇಲ್ಗಡೆ ಜೋಡಿಸ್ಬಿಡ್ತೀವಿ. ಪಟ್ಟಿಗಳ ಮೇಲ್ಗಡೆ ಜೋಡಿಸ್ಬಿಟ್ಟು ಗ್ಯಾಪ್ ಇರೋ ಕಡೆ ಎಲ್ಲ ತಾಟಿನ ಚೀಲಗಳು ಹರಿದ ಹಾಕ್ಬಿಟ್ಟು ಕ್ಲೀನ್ ಆಗಿ ಪ್ಯಾಕ್ ಮಾಡ್ತೀವಿ. ಆ ಪ್ಯಾಕ್ ಮಾಡ್ಬಿಟ್ಟು ಇದ್ರ ಒಳಗಡೆ ಆಕ್ಚುಲಿ ಇದು ನೀರ್ ಬಾನಿ ಕೆಳಗಡೆ ಐತೆ ಅಂದ್ರೆ ಇದ್ರ ಒಳಗಡೆ ಏನ್ ಮಾಡ್ತೀವಿ, ಪುಟ್ಟಿಯಲ್ಲಿ ಗೂಡು ಮಡಗಿರ್ತೀವಿ. ಅದೇನ್ ಮಾಡ್ತಾರೆ, ಗೂಡು ಕ್ವಾಲಿಟಿ ಗೂಡು ಅಂದ್ಮೇಲೆ ಅನ್ಕ್ವಾಲಿಟಿ ಗೂಡು ಟೈಮಿಂಗ್ಸ್ ಗಳು ವೇರಿಯೇಷನ್ ಇರುತ್ತೆ. ಅದು ಹುಷಾರಾಗಿ ನೋಡ್ಕೊಂಡು ಬಿಸಿ ನೀರಲ್ಲಿ ಇಷ್ಟಿಷ್ಟು ನಿಮಿಷ ಅನ್ಕೊಂಡು ಮಡಗಿ ಕ್ಲೀನ್ ಆಗಿ ಎತ್ಕೋಬೇಕು. ಅದ್ರಲ್ಲಿ ಆಮೇಲೆ ಇನ್ನೊಂದು ಇದ್ರಲ್ಲಿ ಸ್ವಲ್ಪ ಹುಬ್ಬೆಲಿ ಒಂದು ಕ್ವಾಲಿಟಿ ಗೂಡು ಏನಾದ್ರು ಕ್ವಾಲಿಟಿ ಗೂಡು ಹೆಚ್ಚು ಕಡಿಮೆ ಹೆಂಗಾದ್ರೂ ಮ್ಯಾನೇಜ್ ಆಗೋಗುತ್ತೆ. ಅನ್ಕ್ವಾಲಿಟಿ ಗೂಡು 3 or 5 minutes ಕೊಡ್ಬೇಕು ಹುಬ್ಬೆ, ಅದು ಬಾಯ್ಲ್ ಮಾಡ್ತಾರಲ್ಲ ಅದೇನಾದ್ರು ಇನ್ನ ಜಾಸ್ತಿಯಾಗಿ ಹುಬ್ಬೆ ಕೊಟ್ಬಿಟ್ರೆ ಅದೇನಾಗುತ್ತೆ, ಎಲ್ಲ ಬಾಯಿ ಬಿಚ್ಕೊಬಿಡುತ್ತೆ. ಗೂಡಂತೂ ರೇಷ್ಮೆ ಅಂತೂ ಅದರಲ್ಲಿ ಬರಲ್ಲ, ಹಂಗಾಗುತ್ತೆ. ಈಗ ನೀವು ಒಂದೇನು ಪುಟ್ಟಿನಲ್ಲಿ ಹಾಕ್ತೀನಿ ಅಂತ ಹೇಳಿದ್ರೆ ಅದೇ ಯಾವ ರೀತಿ ಇರುತ್ತೆ ಅದು ಪುಟ್ಟಿ? ನೋಡಿ, ಗೂಡನ್ ಪುಟ್ಟೆ ಇದು ಗೂಡನ್ ಪುಟ್ಟೆ ಏನ್ ಮಾಡ್ತಾರೆ, ಕೆಳಗಡೆ ಬಾನಿ ಇರುತ್ತೆ, ಇದು ಒಳಗಡೆ ಮಡಗ್ಬಿಟ್ಟು ಈ ಖಾಲಿ ಪುಟ್ಟೆಲಿ ಏನ್ ಮಾಡ್ತಾರೆ, ಎಲ್ಲ ಗೂಡಾಕ್ತಾರೆ. ಇದು ಫುಲ್ ಸುತ್ತನೂ ಕೂಡ ಫುಲ್ ಸುತ್ತ ಎಲ್ಲ ಗೂಡಾಕ್ತಾರೆ. ಅಡಿಯಿಂದ ಏನಾಗುತ್ತೆ, ಶಕೆ ಹೇರ್ತಾ ಇರುತ್ತೆ ಮೇಲ್ಗಡೆ. ಇಷ್ಟ ನಿಮಿಷ ಅನ್ಕೊಂಡು ಆಮೇಲೆ ಕೊಡ್ತೀವಿ. ಆಮೇಲೆ ಇಲ್ಲಿ ಮೇಲ್ಗಡೆ ಒಂದ್ ತಟ್ಟಿ ಹಾಕಿರ್ತೀವಿ, ಫುಲ್ಲಿ ಪ್ಯಾಕ್ ಆಗುತ್ತೆ. ಎಲ್ಲೂ ಗಾಳಿ ಬರ್ತಾ ಔಟ್ಸೈಡ್ ಹೋಗ್ಬೇಡ್ದು. ಔಟ್ಸೈಡ್ ಹೋಗಿದ್ರೆ ಹುಬ್ಬೆನ ಯಾವಾಗ ಕ್ಲೀನ್ ಆಗಿ ಬರಲ್ಲ, ಆ ತರ ಆಗುತ್ತೆ. ಆ ರೀತಿಯಲ್ಲಿ ಆಗುತ್ತೆ. ಈಗ ಅದನ್ನ ಬಾಯ್ಲ್ ಮಾಡ್ಕೊಂಡು ನೀವು ಅದು ಎಷ್ಟು ಅವರ್ ಬಾಯ್ಲ್ ಮಾಡ್ಬೇಕಾಗುತ್ತೆ ಟೋಟಲಿ? ಅದು ಅವರ್ ಮೇಲೆ ಹೋಗಲ್ಲ. ಅವರು ಕೊಟ್ರೆ 1 hour ಕೊಟ್ರೆ ಆಮೇಲೆ ನಾವು ಎಲ್ಲ ಅವ್ರು ಬಿಟ್ಬಿಟ್ಟು ಕಡಿಬೇಕಾಗುತ್ತೆ. ಅವರ್ ಕೊಡಂಗಿಲ್ಲ. ಆಮೇಲೆ ಟೈಮಿಂಗ್ಸ್ ಅದು ಬೇಸಿಗೆ ಕಾಲದಲ್ಲೇ ಒಂದ್ ಟೈಮಿಂಗ್ಸ್ ಇರುತ್ತೆ, ಮಳೆಗಾಲದಲ್ಲೇ ಸ್ವಲ್ಪ ಟೈಮಿಂಗ್ಸ್ ಚೇಂಜ್ ಆಗ್ತಾ ಇರುತ್ತೆ. ಆ ಕ್ಲೈಮೇಟ್ಸ್ ಮೇಲೆ ಟೈಮಿಂಗ್ಸ್ ಗಳೆಲ್ಲ ಚೇಂಜ್ ಆಗ್ತಾ ಇರುತ್ತೆ. ಈಗ ಮಳೆ ವಾತಾವರಣದಲ್ಲಿ ಕ್ವಾಲಿಟಿ ಗೋಡ್ ಏನಿದ್ರು ಒಂದ್ 5 minutes or 7 minutes ಕೊಡ್ತಾ ಇದೀವಿ ನಾವು. ಆಮೇಲೆ ಬಾಯ್ಲಿಂಗ್ ಅಲ್ಲೇ 3-4 ತರ ಬರುತ್ತೆ. ನಾವು ಸಿಸ್ಟಮ್ ಮಾಡ್ಕೊಂಡಿರೋದು ಇದು ಡ್ರಮ್ ಕೂದ್ ಮಾಡಿಬಿಟ್ಟು ಆ ಡ್ರಮ್ ಒಳಗಡೆ ಹುಬ್ಬೆ ಬಾಯ್ಲ್ ಮಾಡ್ಕೋತೀವಿ. ಇನ್ನೊಬ್ಬೊಬ್ರು ಏನ್ ಮಾಡ್ತಾರೆ ಅಂದ್ರೆ ಡೈರೆಕ್ಟ್ ಬಾನಿ ಮೇಲೆ ಏನ್ ಮಾಡ್ತಾರೆ, ಪುಟ್ಟೆಗಳು ಮಾಡಿಬಿಟ್ಟು ಟಾಟಿನ್ ಚಿಲ್ಲಿ ಎಲ್ಲ ಇದು ಮುಚ್ಚಿಬಿಡ್ತಾರೆ. ಅವ್ರ ಏನ್ ಮಾಡ್ತಾರೆ, ನಮ್ ಟೈಮಿಂಗ್ಸ್ಗೂ ಅವ್ರ ಟೈಮಿಂಗ್ಸ್ಗೂ ಹೆಚ್ಚು ಕಡಿಮೆ ನಾವು 5 minutes ಕೊಟ್ರೆ ಅವ್ರು 15 minutes ಕೊಡ್ಬೇಕು. 10 minutes ಎಕ್ಸ್ಪೆಂಡ್ ಆಗುತ್ತೆ ಅವ್ರ ತ್ರಲ್ಲಿ. ಆಮೇಲೆ ಇದಕ್ಕಿಂತ ಫಾಸ್ಟ್ ಆಗಿರೋದು ಕರೆಂಟ್ ಬಾಯ್ಲಿಂಗ್ ಬರುತ್ತೆ, ಕರೆಂಟ್ ಬಾಯ್ಲಿಂಗ್ ಮಿಷಿನ್. ಅದ್ರ ಬೈಲರ್ ಮಿಷಿನ್ ಗಳಲ್ಲಿ ಫಿಲೇಚರ್ ಅಲ್ಲಿ ಅದು ನಿಮ್ಗೆ ಸಿಗುತ್ತೆ, ಅಲ್ಲಿ ನೋಡ್ಬೋದು ಕ್ಲಿಯರ್ ಆಗಿ.
ಅದ್ರಲ್ಲಿ ಏನ್ ಮಾಡುತ್ತೆ ನಾವು 5 ಮಿನಿಟ್ಸ್ ಕೊಟ್ರೆ ಅದ್ರಲ್ಲಿ ಒಂದು 2 ಮಿನಿಟ್ಸ್ ಆರ್ 3 ಮಿನಿಟ್ಸ್ ಕೊಟ್ರೆ ಸಾಕು ಅಂತ. ಓಕೆ, ಈಗ ನೀವು ಅದನ್ನ ಗೂಡು ರೈತರಿಂದ ತಂದಿದ್ರಿ, ಅದನ್ನ ಬಾಯ್ಲ್ ಮಾಡ್ಕೊಂಡ್ರೆ, ಬಾಯ್ಲ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ಪ್ರೋಸೆಸ್ ಯಾವುದು? ಅದಕ್ಕೆ ಈಗ ರಾ ಮೆಟೀರಿಯಲ್ ಗಳೆಲ್ಲ ಏನೆಲ್ಲ ಯೂಸ್ ಮಾಡ್ತೀರಾ? ಬಾಯ್ಲ್ ಮಾಡ್ಕೊಂಡು ಅದೇನ್ ಮಾಡ್ತೀವಿ ನಾವು, ತಗೊಂಡೋಗಿ ರೂಮ್ ಐತೆ, ಆ ಒಂದು ರೂಮಲ್ಲಿ ಹಾಕ್ತೀರಾ ಅದನ್ನ? ಹುಷಾರಾಗಿದೆ. ನೀವು ಬಾಯ್ಲ್ ಮಾಡ್ಕೊಂಡು ಈ ಮಾಡ್ಕೊಂಡು ಇದು ರೂಮ್ ಅನ್ಕೊಂಡ್ ಮಾಡ್ಕೊಂಡಿದೀವಿ. ಬಾಯ್ಲ್ ಮಾಡ್ಕೊಬಂದು ಇದು ಸದ್ಯಕ್ಕೆ ಕಚ್ಚಾ ಗೂಡು, ಇನ್ನ ಹುಬ್ಬೆ ಕೊಟ್ಟಿಲ್ಲ. ಈ ರೂಮಲ್ಲಿ ಗೂಡು ಖಾಲಿ ಇತ್ತು, ಮನೆ ಖಾಲಿ ಇತ್ತು ಅನ್ಕೊಂಡ್ ಬೆಳಿಗ್ಗೆ ಕಚ್ಚಾ ಗೂಡು ಆಗ್ಬಿಟ್ಟಿರೋದು ಇದರಲ್ಲಿ. ಇಲ್ಲೇನ್ ಮಾಡ್ತೀವಿ, ಬಾಯ್ಲ್ ಕೊಟ್ಟಿರೋ ಗೂಡೆಲ್ಲ ನೈಟ್ ಸ್ಟಾಕ್ ಮಾಡ್ಬಿಡ್ತೀವಿ. ನೈಟ್ ಸ್ಟಾಕ್ ಮಾಡಿ ಮೀಡಿಯಂ ಕ್ವಾಲಿಟಿ ಅಂಡ್ ಕ್ವಾಲಿಟಿ ಟಾಪ್ ಕ್ವಾಲಿಟಿ ಎಲ್ಲ ಗೂಡು ಎಲ್ಲ ಮಿಕ್ಸಿಂಗ್ ಮಾಡ್ಕೊಂಡು ಅದೇನ್ ಮಾಡ್ತೀವಿ 3 kg ಅನ್ಕೊಂಡು ಒಬ್ಬ ವರ್ಕರ್ ಗಳಿಗೆ ಕೊಡ್ತೀವಿ. ಒಬ್ಬೊಬ್ರಿಗೆ 3 kg. ಅವ್ರು ಏನ್ ಮಾಡ್ತಾರೆ, ಬೆಳಗ್ಗೆಯಿಂದ ಒಂದು 7 ರಿಂದ 8 ಪೇಟಿ ಬಿಚ್ಚಬಹುದು. ಒಂದ್ ಪೇಟಿಗೆ 3 kg ಲೆಕ್ಕಾಚಾರದಲ್ಲಿ ನಾವು ಕೊಟ್ಟಿರ್ತೀವಿ. ಅದು ಏನ್ ಮಾಡ್ತಾರೆ, ಮಾರ್ನಿಂಗ್ 6 o'clock ಇನ್ ಸ್ಟಾರ್ಟ್ ಆಗಿ ನಮ್ಮ ಹತ್ರ ವರ್ಕ್ ನೈಟ್ 5 o'clock ಆರ್ 6 o'clock ಗಂಟ ಆಗುತ್ತೆ. ಮಾರ್ನಿಂಗ್ ಇಂದ ನೈಟ್ ಗಂಟ ಕೆಲಸ. ಓಕೆ, ಈಗ ನೀವು ಬಾಯ್ಲ್ ಮಾಡ್ಕೊಂಡಿದ್ರೆ ಇಲ್ಲಿ ಕಡೆ ತಂದು ಸ್ಟೋರ್ ಮಾಡಿದ್ರಿ. ಈ ಸ್ಟೋರ್ ಮಾಡಿರುವಂತದ್ದ ನೀವು ಪ್ರತಿಯೊಬ್ಬರಿಗೂ ಕೂಡ ಒಂದು 3 kg ಅಷ್ಟು ನೀವು ಕೊಡ್ತೀರಾ? ಡಿವೈಡ್ ಮಾಡ್ತಾ ಇರ್ತೀವಿ. ಡಿವೈಡ್ ಮಾಡಿ ಅವ್ರವ್ರು ಕೊಡ್ತೀರಿ. ಅದನ್ನು ಕೊಟ್ಟಾಗ ಅವ್ರ ಏನ್ ಮಾಡ್ತಾರೆ, ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಈಗ ಅಲ್ಲಿ ಏನೇನೋ ಪೇಡ್ಸ್ ಏನೇನೋ ಮಾಡ್ತಾ ಇರಲ್ಲ, ಅದೇನ್ ಪ್ರೋಸೆಸ್ ಅದು? ಬನ್ನಿ ಈ ಕಡೆ ಬಂದಿರಿ. ಸ್ವಲ್ಪ ಆರಾಮಾಗಿ ಸ್ಟಾರ್ಟಿಂಗು ಇವ್ರು ಗೂಡು ಮಾಮೂಲಿ ಹೇಳಿದೆ ಬಯಲಾಗಿರೋ ಗೂಡು. ಅದೇನ್ ಮಾಡ್ತಾರೆ, ಈಗ ಗೂಡು ಜಸ್ಟ್ ಒಂದೆರಡು ಸೆಕೆಂಡ್ ಮುಂಚೆ ಹಾಕಿರೋ ಗೂಡು ಅದೇನ್ ಮಾಡ್ತಾರೆ, ಚೆನ್ನಾಗಿ ಹಾಕೊಂಡು ಕುಕ್ ಮಾಡ್ಕೋತಾರೆ. ಈಗ ನೀವು ಮಾಮೂಲಿ ಕುಕಿಂಗ್ ಹೆಂಗ್ ಮಾಡ್ತೀರಾ ಆ ಟೈಪ್ ಅಲ್ಲಿ ಕುಕ್ ಮಾಡ್ಕೊಂಡು 3 ಕಡ್ಡಿ ಇರುತ್ತೆ, ಅದ್ರಲ್ಲಿ ಕುಕ್ ಮಾಡ್ಕೊಂಡು ಇಲ್ಲೆಲ್ಲ ಒಟ್ಟೈತೆ, ಆ ಒಟ್ಟುಗಳು ಅಲ್ಲೆಲ್ಲ ಕ್ಲೀನ್ ಆಗಿ ತಳ್ಕೊತಾ ಇರ್ತಾರೆ. ಅದೇನಾಗುತ್ತೆ, ನೀರ್ ಏನಾಗುತ್ತೆ ಬಾಯ್ಲ್ ಆಗ್ತಾ ಇರುತ್ತೆ. ಆ ಬಾಯ್ಲಿಂಗ್ ಅಲ್ಲೇ ಅದು ಕುಕ್ ಮಾಡ್ಕೊಂಡ್ರೆ ಅದ್ರಲ್ಲಿ ನಟ್ಟಿ ಎತ್ಕೋತಾರೆ. ಒಂದ್ ಸೆಕೆಂಡ್ ಅದು ಬರ್ಲಿ, ಅದು ಕುದಿಯೋ ನೀರಲ್ಲೇ ಅದು ನಟ್ಟಿ ತೆಗಿಯಕ್ಕಾಗೋದು. ಅದೇ ನಟ್ಟಿ ಅಂತ ಹೇಳೋದು, ಅದನ್ನ ನಟ್ಟಿ ಅಂತಾರೆ. ಆಮೇಲೆ ಅದರಲ್ಲೇ ಟೈರ್ಗಳು, ನಿಮ್ದು ಗಾಡಿ ವೆಹಿಕಲ್ಸ್ ಟೈರ್ ಬರುತ್ತಲ್ಲ ಅದ್ರಲ್ಲೇ ಇದ್ ಮಾಡೋದು. ನೋಡಿ, ಒಂದೊಂದ್ ಗೂಡಲ್ಲಿ ಒಂದೊಂದ್ ಎಳೆ ಎಲ್ಲ ಕ್ಲಿಯರ್ ಆಗಿ ಬಂದ್ಬಿಡ್ತು. ಆತರ ಏನ್ ಮಾಡ್ಕೋಬೇಕು, ಎತ್ಕೋಬೇಕು ಕ್ಲೀನ್ ಆಗಿ. ಅದೇನ್ ಮಾಡ್ತಾರೆ, ಮೊದ್ಲೇ ಇಲ್ಲಿ ಎಲ್ಲಾ ಎಳೆಗಳೆಲ್ಲ ಪೋಣಿಸ್ಕೊಂಡಿದ್ದಾರೆ. ಆಮೇಲೆ ಇಲ್ಲಿ ಹೋಲ್ಗಳಿದಾವ್ ನೋಡಿ, ಪಟ್ಟಿಲಿ ಕಮ್ಮಿ ಪಟ್ಟಿಲಿ ಅಲ್ಲಿ ಎಲ್ಲ ಕ್ರಾಸ್ ಎಳೆಗಳೆಲ್ಲ ಕ್ರಾಸ್ ಆಗಿ ಕೊಟ್ಬಿಟ್ಟು ರಾಟೆಗಳಲ್ಲೇ ಬಿಡ್ತಿರ್ತೀವಿ. ಇಲ್ಲಿಂದ ಕೈಯಿಂದ ಹುಷಾರಾಗಿ 1-2 ಬಿಟ್ಕೊಂಡ್ರೆ ಇವರು ರೇಷ್ಮೆದು ವ್ಯವಹಾರ ನಡೀತಾ ಇರುತ್ತೆ. ಈಗ ಅಲ್ಲೇ ಮಧ್ಯದಲ್ಲಿ ಅಂದ್ರೆ ಈಗ ನೀವು ಕೊಟ್ಟಿದ್ರಿ, ಕಟ್ಟಾಗ್ಬಿಟ್ರೆ ಏನ್ ಮಾಡ್ತಾರೆ? ಕಟ್ಟಾದ್ರೆ ಏನ್ ಮಾಡ್ತಾರೆ, ಇಲ್ಲಿ ಬ್ರೇಕ್ ಹಾಕೋತಾರೆ. ಅಲ್ಲಿ ನೋಡಿ, ನೀವ್ ಹೇಳ್ದಂಗೆ ಅಲ್ಲೊಂದು ಕಟ್ಟಾಯ್ತು ಇವಾಗಲ್ವಾ, ಇಲ್ಲಿ ಬ್ರೇಕ್ ಹಾಕಿದೀನಿ, ಅಲ್ಲಿ ಬ್ರೇಕ್ ಹಾಕಿದೀನಿ, ಇಲ್ಲಿ ಬ್ರೇಕ್ ಹಾಕಿದ ತಕ್ಷಣ ಅಲ್ಲಿ ಹೋಲ್ಡ್ ಆಗೋಯ್ತು. ಈಗ ಏನ್ ಮಾಡ್ತಾರೆ, ಅದೇ ಕ್ಲೀನ್ ಆಗಿ ಎಳೆ ತೆಕ್ಕೊಂಡು ಕ್ರಾಸ್ ಮಾಡ್ಕೊಂಡು ಅಲ್ಲೇ ಪುನಃ ಬಿಡ್ತಾರೆ. ಇವಾಗ ಇದನ್ನು ಬಾಯ್ಲ್ ಆಗ್ಬೇಕು ಅಂತಂದ್ರೆ ಇಲ್ಲಿ ಒಟ್ಟಾಕ್ತಾರೆ. ಒಟ್ಟಾಕ್ತಿವಿ. ಒಟ್ಟಾಕಿ ಅಲ್ಲಿ ನೀರು ಬಾಯ್ಲ್ ಆಗ್ತಾ ಇರುತ್ತೆ, ಅದ್ರ ಜೊತೆಗೆ ನೀವು ಅಲ್ಲಿ ತೆಗಿತಾ ಇರ್ತಾರೆ. ಸಿಲ್ಕ್ ರಿವೀಲಿಂಗ್ ಮಾಡ್ತಾ ಇದ್ರಲ್ವಾ, ಇದಕ್ಕೆ ಕಚ್ಚಾ ವಸ್ತುಗಳು ಅಂದ್ರೆ ರಾ ಮೆಟೀರಿಯಲ್ಗಳು ಏನೇನೆಲ್ಲ ಬೇಕಾಗುತ್ತೆ? ಒಂದು ಒಟ್ಟು ಬೇಕು ಅಂತ ಹೇಳಿದ್ರೆ, ಅದಾದ ನಂತರ ಬೇರೆ ಏನೇನೆಲ್ಲ ಒಟ್ಟು ಬೇಕು. ಆಮೇಲೆ ಇನ್ನೊಂದು ಡೀಸೆಲ್ ಮೋಟರ್ ಐತಲ್ಲ, ಡೀಸೆಲ್ ಮೋಟರ್ ಈಗ ರನ್ನಿಂಗ್ ಇರೋದು ಡೀಸೆಲ್ ಮೋಟರ್. ಅದ್ ಬಿಟ್ರೆ ನಮ್ಮ ಹತ್ರ ಕರೆಂಟ್ ಮಿಷಿನ್ ಐತೆ. ಕರೆಂಟ್ ಇದ್ದಾಗ ಕರೆಂಟ್ ಮಿಷಿನ್ ಅಲ್ಲಿ ರನ್ನಿಂಗ್ ಮಾಡ್ತೀವಿ, ಕರೆಂಟ್ ಹೋದಾಗ ಡೀಸೆಲ್ ಮೋಟರ್ ಅಲ್ಲಿ ರನ್ನಿಂಗ್ ಮಾಡ್ಕೋತೀವಿ. ಅದ್ ಬಿಟ್ರೆ ಒಟ್ಟೊಂದು ಬೇಕು, ಒಟ್ಟೊಂದು. ಆಮೇಲೆ ಇದ್ಲು ಕರಿ ಮಸಿ ಅನ್ಕೊಂಡ್ ಬರುತ್ತೆ, ಅದು ಹಳೆಗಾಲದಲ್ಲೆಲ್ಲ ಕರಿ ಮಾಡ್ತಾ ಇದ್ರು, ಅದು ಕರಿ ಬೇಕು. ಮೇನ್ ಕರಿ ಏನಕ್ಕಂದ್ರೆ ಇದು ನೀರು ಬಿಸಿ ನೀರಲ್ಲಿ ಬಂದಿರುತ್ತಲ್ಲ ಎಳೆಗಳು, ಅದು ಸ್ವಲ್ಪ ಮಟ್ಟಿಗೆ ತ್ಯಾವ ಇರುತ್ತೆ. ಅದು ಕ್ಲೀನ್ ಆಗಿ ಆರ್ಬೇಕಂದ್ರೆ ಕೆಳಗಡೆ ಎಲ್ಲಾ ಶಕೆ ಆಗ್ಬೇಕು. ಆ ಕೆಂಡದ ಬೆಂಕಿ ಇದ್ಲೇ ಇರುತ್ತಲ್ಲ, ಆ ಇದ್ಲಲ್ಲಿ ಕೆಂಡ ಮಾಡ್ಕೊಂಡು ಚೆನ್ನಾಗಿ ಕಾಯಿಸ್ಬೇಕು. ರೇಷ್ಮೆ ಅದ್ರಲ್ಲಿ ತೋರ್ಸ್ಕೊಡಿ ಸ್ವಲ್ಪ ಹೇಗಿದೆ ಅಂತ. ಇಲ್ಲಿಗೆ ಇದ್ಲಾಗ್ತಿರುವಂತದ್ದು ನೋಡಿ, ಈಗ ಇದ್ಲಾಗ್ತಾ ಇದಾರೆ ಇವರು. ಇದೇನ್ ಮಾಡ್ತಾರೆ, ಕೆಲ್ಸ ನಡೀತಾ ಇರುತ್ತಲ್ಲ, ಈ ರೇಷ್ಮೆಗೆ ಏನಾಗಿರುತ್ತೆ, ಇದ್ ಮುಟ್ ನೋಡಿ,
ಎಲ್ಲ ತೇವಾಂಶ ಇರುತ್ತೆ ರೇಷ್ಮೆ. ಹೌದೌದು, ತೇವ ಇದೆ. ತೇವಾಂಶ ಇರುತ್ತೆ. ಇದೇನ್ ಮಾಡ್ತಾರೆ ಅಂದ್ರೆ ಕೆಳಗಡೆ ಇದ್ಲಾಗ್ಬಿಟ್ಟು ಬೆಂಕಿ ಆಗ್ಬಿಟ್ರೆ ಚೆನ್ನಾಗಿ ಇದಾಗುತ್ತೆ. ಎಲ್ಲಾ ರೇಷ್ಮೆ ಎಲ್ಲ ಕ್ಲೋಸ್ ಕೆಲಸ ಕ್ಲೋಸ್ ಆಗೋ ಗಂಟ ಎಲ್ಲಾ ರೇಷ್ಮೆ ಎಲ್ಲ ಒಣಗಿರುತ್ತೆ. ಒಟ್ಟು ತಗೊಬರ್ತೀರಲ್ವ ನೀವು? ಒಟ್ಟು ತಗೊಂಡ್ಬಿಟ್ಟು ಸ್ಟೋರ್ ಮಾಡಿ ಇಟ್ಕೊಳ್ತೀರಲ್ಲ ನೀವು? ಎಲ್ಲ ಸ್ಟಾಕ್ ಮಾಡ್ಕೋತೀವಿ. ಆಮೇಲೆ ಎಲ್ಲ ಮಳೆಗಾಲದಲ್ಲಿ ಸ್ವಲ್ಪ ಡಿಮ್ಯಾಂಡ್ ಜಾಸ್ತಿ ಇದೆ, ಕೈಗೆ ಸಿಗಲ್ಲ ಇವರು. ಅದಕ್ಕೆ ತಗೊಬಂದು ಸ್ವಲ್ಪ ಇದು ಜಾಸ್ತಿ ಐತೆ, ಹಾಲ್ ಕಂಡಂಗ್ ಮಾಡ್ಬಿಟ್ಟಿದೀವಿ. ಅಲ್ಲಿ ತಗೊಬಂದು ಎಲ್ಲ ಸ್ಟಾಕ್ ಮಾಡ್ಕೊತಾರೆ. ವಾಷಿಂಗ್ ಮಿಷಿನ್ ನಿಮ್ಗೆ ಮೊದ್ಲು ಹೇಳಿದೆ, ನಟ್ಟಿ ಟೈರ್ ಮಾಡ್ತೀವಲ್ಲ, ಅದೇನ್ ಮಾಡ್ತಾರೆ ಬೇರೆ ಔಟ್ ಸೈಡ್ ಎಲ್ಲ ಕೈಯಿಂದ ಹಿಂಡಿ ಉದ್ದ ಮಾಡ್ಬೇಕು. ಅದು ನಮ್ಮ ಮನೆಯಲ್ಲಿ ವಾಷಿಂಗ್ ಮಿಷಿನ್ ಅನ್ಕೊಂಡ್ ತಗೊಬಂದ್ಬಿಟ್ಟಿದೀವಿ. ಅದು ಕಚ್ಚಾ ನೀರಿಂದೆಲ್ಲ ಎತ್ತಿರ್ತೀವಲ್ಲ, ಎಲ್ಲ ತೇವಾಂಶ ತಗೊಬಂದು ಇಲ್ಲಿ ಹಾಕ್ಬಿಟ್ರೆ ನಟ್ಟಿನ ಎಲ್ಲ ಆನ್ ಮಾಡ್ಬಿಟ್ರೆ ಎಲ್ಲ ಆಟೋಮೆಟಿಕ್ಲಿ ಒಣಗಿರೋದು ಕೊಟ್ಬಿಡುತ್ತೆ. ಡ್ರೈ ಆಗಿರಲ್ಲ, ಮಾತ್ರ ನೀರಂಶ ಎಲ್ಲ ಔಟ್ ಸೈಡ್ ಬಂದ್ಬಿಡುತ್ತೆ. ಅದು ಬಂದು ಬಿಸಿಲಿಗೆ ಹಾಕ್ಬಿಟ್ಟು ಕ್ಲೀನ್ ಆಗಿ ಒಣಗಿಸಿರ್ಬೇಕು ನಾವು. ಕ್ಲೀನ್ ಆಗಿ ಇದ್ ಮಾಡ್ಕೊಳ್ಳೋ. ಅದನ್ನ ಎಲ್ಲಿ ಇಟ್ಟಿರ್ತೀರಿ? ಅದನ್ನ ನೀವು ಹೇಳಿದ್ದು ನಟ್ಟಿ ಅಂತ ಹೇಳಿ, ಇದು ಕಚ್ಚಾ, ಇದೇ ನಟ್ಟಿ. ಇದು ಸ್ವಲ್ಪ ಈಗ ಜಸ್ಟ್ ಏನೋ ಉದ್ದ ಮಾಡಿದ್ದಾರೆ. ಇದೇನಿರುತ್ತೆ ಎಲ್ಲ ಗೋಸ್ಲು ಕಂಡಾಗಿ ಇರುತ್ತೆ. ಅದೇನ್ ಮಾಡ್ತಾರೆ, ಉದ್ದ ಮಾಡಿ ಸ್ವಲ್ಪ ಕ್ಲಿಯರ್ ಮಾಡ್ತಾರೆ, ಚೆನ್ನಾಗಿ ಕಾಣಿಸೋ. ಇದನ್ನ ಯೂಸ್ ಮಾಡ್ತಾರೆ, ಟೈರ್ ತಯಾರು ಮಾಡಕ್ಕೆ ಯೂಸ್ ಮಾಡ್ತಾರ? ಟೈರ್ ತಯಾರು ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಟೈರ್ ಇದ್ರಲ್ಲೇ ಮಾಡ್ತಾರೆ. ಟೈರ್ ಇದ್ರಲ್ಲೇ ಮಾಡ್ತಾರೆ. ಈಗ ನೀವು ಅಲ್ಲೊಂದು ಇಟ್ಟಿದ್ರಲ್ಲ, ಅದೆಲ್ಲ ಯಾವುದು? ಇದು ಎಲ್ಲ ನೆಟ್ಟಿನ? ಇದೆಲ್ಲ ನೆಟ್ಟಿನೇ. ಇದು ಸ್ವಲ್ಪ ಗಾಳಿ ಬರ್ತಿಕ್ಕೆ ಒಣಗ್ಲಿ ಅನ್ಕೊಂಡು, ಈಗೆಲ್ಲ ಸ್ವಲ್ಪ ಬಿಸಿಲು ಕಮ್ಮಿ ಐತಲ್ಲ, ಅದಕ್ಕೆ ಗಾಳಿ ಬರ್ತಿಗೆ ಒಣಗ್ಲಿ ಅನ್ಕೊಂಡು ಹಿಂಗೆ ಸ್ವಲ್ಪ ತೆಳುವಾಗಿ ಹಾಕಿದೀವಿ. ಈ ಎಲ್ಲ ಗೂಡೆಲ್ಲ ಇದು ಎಲ್ಲ ನಮ್ಗೆ ಗೂಡಲ್ಲಿ ವೇಸ್ಟೇಜ್ ಅನ್ಕೊಂಡ್ ಬರೋದು. ಇದೆಲ್ಲ ಗಂಟು ಗೂಡು ಅಂತೀವಿ ಇದನ್ನ. ಇದು ಗೂಡು ತಂದಾಗ್ಲೇ ಕಚ್ಚಾ ಗೂಡು ತಗೊಬಂದಾಗ್ಲಿ ಹುಬ್ಬೆ ಕೊಡೋಕ್ಕಿಂತ ಮುಂಚೆ ಹಾಯ್ಕೋಬಹುದು. ಅದೇನ್ ಮಾಡ್ತಾರೆ, ಬಿಸಿನೀರಲ್ಲಿ ಹಾಕ್ತಾರಲ್ಲ, ಗೂಡ್ ರೀಲಿಂಗ್ ಆಗಲ್ಲ. ಇದು ಗಂಟು ಗೂಡು ಅನ್ಕೊಂಡ್ ಬರುತ್ತೆ. ಅದು ಗೂಡ್ ರೀಲಿಂಗ್ ಆಗ್ದೇನೆ ಅದು ಎತ್ತಿ ಮಾಡಿಬಿಡ್ತಾರೆ. ಇದು ಎಲ್ಲ ಹೆಚ್ಚು ಕಡಿಮೆ 350 ರೂಪಾಯಿ ಏನೋ ಕೆಜಿ ಇರ್ಬೋದು. ಇದನ್ನು ಕೂಡ ಆಮೇಲೆ ಇದು ಜಲ್ಲಿ ಅನ್ಕೊಂಡು ಗೂಡೆಲ್ಲಾ ಕೆಲ್ಸ ಆದ್ಮೇಲೆ ಒಂದೊಂದು ಗೂಡು ಕ್ಲಿಯರ್ ಆಗಿ ಆಡಿರಲ್ಲ. ಒಂದೊಂದು ಗೂಡು ಕ್ವಾಲಿಟಿ ಅನ್ಕ್ವಾಲಿಟಿ ಇರುತ್ತೆ. ಆಮೇಲೆ ಒಂದೊಂದು ಊಜಿ ಇರುತ್ತೆ. ಅದು ಕ್ಲಿಯರ್ ಆಗಿ 100% ಆಗಿ ಎಲ್ಲಾ ರೌಂಡ್ ಅಪ್ ಆಗಿರಲ್ಲ ರೇಷ್ಮೆಲೆ. ಅದೇನ್ ಮಾಡ್ತಾರೆ, ಒಂದೊಂದು ಮಿಕ್ಕಿರುತ್ತೆ ಅಲ್ಲ, ಸಾಯಂಕಾಲ ಹುಳ್ಳಿನಲ್ಲಿ ಏನ್ ಮಾಡ್ತಾರೆ, ಹುಳಿಗೆ ಬಿಸಿನೀರು ಎಲ್ಲಾ ಖಾಲಿ ಮಾಡಿದಾಗ ಹುಳಿನಲ್ಲಿ ಒಂದು ಎರಡು ಸಿಕ್ಕಿರೋದು ಎಲ್ಲ ಎತ್ತಿ ಮಡಿಕೋತಾರೆ. ಅದು ಸೇಲ್ ಮಾಡ್ಬಿಡ್ತಾರೆ. ಇದರಲ್ಲಿ ಯಾವುದೇ ಒಂದ್ ಪದಾರ್ಥ ಆಗಿರ್ಲಿ, ನಟ್ಟಿ ಇರ್ಲಿ ಇದರಲ್ಲಿ, ಆಮೇಲೆ ವೇಸ್ಟೇಜ್ ಒಂದ್ ಬಿಸಾಕುವಂತ ಪದಾರ್ಥ ಅಂತೂ ಇಲ್ಲ ಇದ್ರಲ್ಲಿ, ಯಾವುದೂ ಇಲ್ಲ. ಈಗ ಮೊದಲ ನೀವು ಆಕ್ಲಿ ಗೂಡು ಅಂತ ಹೇಳಿದ್ರೆ ಅದೆಲ್ಲಿದೆ ಸ್ವಲ್ಪ ತೋರಿಸ್ಬೋದಾ? ಅದು ನಾನ್ ಮಾರ್ಕೆಟ್ ಅಲ್ಲಿ ಹಳ್ಳಿ ಗೂಡು ತಗೊಂಡಿರೋದು. ಆಕ್ಚುಲಿ ಅವ್ರದ್ದು ಆಕ್ಲಿ ಗೂಡು ಅನ್ಕೊಂಡಿದ್ದೆ. ಇದು ಆಕ್ಲಿ ಗೂಡು ಅಂತಾರೆ. ಚೆನ್ನಾಗಿರುವಂತ ಗೂಡುಗಳನ್ನ ಸೆಗ್ರಿಗೇಟ್ ಮಾಡ್ಕೊಂಡು ಇದನ್ನ ಲಾಟ್ ಗೂಡಲ್ಲಿ ಈಗ ರೈತರು ಬಿಡಿಸ್ತಾ ಇರ್ತಾರಲ್ಲ, ಆ ಕ್ವಾಲಿಟಿ ಅದ್ರಲ್ಲಿ ಇದೆಲ್ಲ ಕ್ಲೀನ್ನೆಸ್ ಮಾಡೋದವ್ರು. ನೋಡಿ, ಇದು ಸ್ಟ್ಯಾಂಡ್ ಮೇಲೆ ಇದ್ದಂಗೆ ರೈತರುಗಳು ಹಣ್ಣಾಗೋ ಮೂಮೆಂಟ್ ಅಲ್ಲಿ ಅವರು ಎತ್ತಿರಲ್ಲ. ಹುಳ ಎತ್ತು ಚಂದ್ರಿಗೆಯಲ್ಲಿ ಬಿಡ್ಬಿಟ್ರೆ ಇದೆಲ್ಲ ಪರಿಯಲ್ಲ. ಇದೆಲ್ಲ ಹೊಟ್ಟಿ ಗೂಡು ಅಂತಾರೆ. ಇದು ಎಲ್ಲ ಸ್ವಲ್ಪ ಕೆಂಚಿಗೈತೆ, ರಫ್ ಐತಲ್ಲ, ಇದು ಹೊಟ್ಟಿ ಗೂಡು. ಆಮೇಲೆ ಇನ್ನೊಂದು ಐತಲ್ಲ, ಇವೆಲ್ಲ ಊಜಿಗೂಡು, ಲಪ್ಪೆಗೂಡು, ಮೆಲ್ಟ್ಗಳು, ಆಮೇಲೆ ಹಾಲು ತೊಂಡೆ ಬಂದಿರುತ್ತಲ್ಲ ಅಂತ 1-2 ಮೆಲ್ಟ್ಗಳೆಲ್ಲ ಏನ್ ಮಾಡ್ತಾರೆ, ಎತ್ತಿ ಬಿಸಾಕ್ಬಿಡ್ತಾರೆ ರೈತರುಗಳು. ಈಗ ಒಂದು ಗೂಡಲ್ಲಿ, ಈಗ ನಾವು ಫಾರ್ ಎಕ್ಸಾಂಪಲ್ ಒಂದು ಗೂಡಿದೆ ಅಲ್ವಾ, ಒಂದು ಗೂಡಲ್ಲಿ ನಾವು ಎಷ್ಟು ಒಂದು ಮೀಟರ್ ನಾವು ನೂಲ್ ತೆಗಿಬಹುದು ಇದ್ರಲ್ಲಿ? ಅದು ಫುಲ್ ಡೆಫಿನೇಷನ್ ನಮ್ಮ ತಂದೆಯವ್ರಿಗೆ ಅಷ್ಟು ಇದು ಗೊತ್ತಿಲ್ಲ ನಮ್ಗೆ. ಇದು ಈಗಿನ ಮಟ್ಟದಲ್ಲಿ 700-800 8 kg ಗಂಟ ತಗೋತೈತೆ. 1 kg ರೇಷ್ಮೆಗೆ 700-800 8 kg ಗಂಟ ಬೇಕು. ಈಗಿನ ಟಾಪ್ ಕ್ವಾಲಿಟಿ ಗೂಡಿದ್ರೆ 7.5 ತಗೊಳುತ್ತೆ. 7.5 kg ಗೂಡ್ಗೆ 1 kg ರೇಷ್ಮೆ ಬರುತ್ತೆ. 7.5 kg ಈ ತರ ಗೂಡ್ಗೆ, ಒಂದು ಕ್ವಾಲಿಟಿ ಇರುವಂತ ಗೂಡ್ಗೆ 7.5 kg ಗೂಡ್ಗೆ 1 kg ರೇಷ್ಮೆ ಬರುತ್ತೆ. ಎಲ್ಲ ರೇಷ್ಮೆ ಎಲ್ಲ ಆಯ್ತು. ಆ ಹುಳಗಳನ್ನೆಲ್ಲ ಏನ್ ಮಾಡ್ತೀರಾ? ಆ ಹುಳಗಳು ಆಕ್ಚುಲಿ ಎಲ್ಲಾ ಕೆಲ್ಸ ಆದ್ಮೇಲೆ ಡ್ರಮ್ಗೆ ಹಾಕ್ಬಿಡ್ತೀವಿ. ಆ ಡ್ರಮ್ ಅಲ್ಲಿ ಹಾಕಿರೋದು ನೈಟ್ ಬಂದು ಒಬ್ರು ಎತ್ಕೊಂಡ್ ಹೋಗಿ ಅದು ಮೀನ್ ಸಾಗಾಣಿಕೆ ಮಾಡ್ತಾರಲ್ಲ, ಅದಕ್ಕೆಲ್ಲ ಸೇಲ್ ಮಾಡ್ಬಿಡ್ತಾರೆ. ಹುಳದ ಎಲ್ಲಿ ತೋರಿಸಬಹುದಾ? ಈಗ ಇಲ್ಲಿ ಫುಲ್ ಎಲ್ಲ ಇಷ್ಟೊಂದೆಲ್ಲ ಬೆಂಕಿ ಕಾಯ್ತಾ ಇದೆ ಅಲ್ವಾ? ಏನಾಗಲ್ಲ ಇದಕ್ಕೆ? ಸುಟ್ಟಾಗಲ್ಲ? ಸುಟ್ಟು ಒಂದೊಂದ್ ಟೈಮಲ್ಲಿ ಏನಾಗುತ್ತೆ, ಅದು ಕಡ್ಡಿ ಬರುತ್ತೆ, ಯಾವ್ದೋ ಒಂದು ಮರದ್ದು ಇದ್ ಬರುತ್ತೆ. ಆ ಮರದ್ದು ಯಾವ್ದಾದ್ರು ಕಡ್ಡಿ ಇದ್ರಲ್ಲಿ ಇದ್ರೆ ಇದು ಕೆಂಡ ಹಾರ್ಬಿಡುತ್ತೆ. ಕೆಂಡ ಹಾರಿದ್ರೆ ಎಲ್ಲಾ ರೇಷ್ಮೆ ಎಲ್ಲ ಹೊಂಟೋಗುತ್ತೆ. ಒಂಚೂರು ಆಮೇಲೆ ಇದೈತಲ್ಲ, ಇದ್ರಲ್ಲಿ ಒಂಚೂರು ಡಾಟ್ ಬಿದ್ರು ರೇಷ್ಮೆಯಲ್ಲಿ ಬೆಂಕಿದು, ಅದು ಪೂರ್ತಿ ಎಳೆನೆ ಹೋದಂಗೆ, ಅಲ್ಲಿ ಸೇಲಿಂಗ್ ಆಗಲ್ಲ.
ಎತ್ತಿ ಮಡಗ್ಬಿಡ್ತಾರೆ ಸೈಡ್ ಅಲ್ಲಿ. ಇದೇನೆ ಹುಳಗಳು ನೀವು ಹೇಳಿದ್ದು? ಇದೇನೆ ಹುಳ ಅನ್ನೋದು. ಆಮೇಲೆ ನಿಮ್ಗೆ ಅಲ್ಲೇ ನಾನು ಹೇಳಿದೆ, ಹುಳದಲ್ಲಿ ಒಂದೊಂದು ತೆಗಿತಾರೆ ಜಲ್ಲಿ ಪಲ್ಲಿ ಅನ್ಕೊಂಡು ಬೊಳ್ಳೆಗಳು. ಇಲ್ಲಿ ನೋಡಿ, ಇವೆಲ್ಲ ಲಾಸ್ಟ್ ಅಲ್ಲಿ ಏನ್ ಮಾಡ್ತಾರೆ, ಗೂಡು ಕ್ಲಿಯರ್ ಆಗಿ ಒಂದೊಂದು ರೊಟೇಟ್ ಆಗಿರಲ್ವಲ್ಲ, ಅಂತವೆಲ್ಲ ಎತ್ತಿ ಬಿಸಿಲಿಗೆ ಒಣಸಿ ಸೇಲ್ ಮಾಡಿ. ಇದನ್ನ ನಾವು ಇದಕ್ಕೆ ಹಾಕ್ತಾರೆ, ಇದು ಕೊಂಡೋಗುತ್ತೆ. ಮೀನ್ ಸಾಗಾಣಿಕೆ ಮಾಡ್ತಾರಲ್ಲ ಅವ್ರಿಗೆಲ್ಲ ಆಹಾರ, ಇದು ಮೀನ್ಗಳಿಗೆ. ಆಮೇಲೆ ಕೋಳಿ ಫಾರಂಗಳಿಗೂ ಹಾಕ್ತಾರೆ. ಕೋಳಿಗಳು ಇದು ಆಹ್ವಾನ ಮಾಡುತ್ತೆ. ಅದು ಕೋಳಿಗಳಿಗೆ ಅಂತಾನೆ ಕೊಡ್ತಾರೆ ಅದನ್ನ. ಈಗ ನೀವು ಇಲ್ಲಿ ಗೂಡು ತರ ಮಾಡಿದ್ರಲ್ವಾ, ಇಲ್ಲೇ ನೀವು ಒಟ್ಟು ಹಾಕೋದು ಅದನ್ನ? ಇದು ಏನೈತೆ, ಇದು ಒಲೆ. ಇದು ನಾವು ಇಲ್ಲಿ ಒಳಗಡೆ ಒಟ್ಟು ಹಾಕಿದ್ರೆ ಅಡಿಲಿ ಹೊಂಟೋಗುತ್ತೆ. ಅದು ಅಡಿಲಿ ಹೋಗಿ ಅದು ಮೊದ್ಲೇ ಬೆಂಕಿ ತೋರಿಸಿರ್ತೀವಲ್ಲ, ಅದೆಲ್ಲ ಏನ್ ಮಾಡುತ್ತೆ, ಇಲ್ಲಿ ನಾವು ತಳ್ದಂಗೆ ಒಳಗಡೆ ಉರಿ ಹತ್ಕೊಬಿಡುತ್ತೆ. ಇಲ್ಲಿ ಮೇಲ್ಗಡೆ ಅಲ್ಲಲ್ಲೇ ನೀರ್ಗಳು ಚೇಂಜ್ ಮಾಡ್ಕೊಂಡು ಅದು ಕುದೀತಾ ಇರ್ಬೇಕು. ನೀರ್ ತಣ್ಣಗಾಗಿದ್ರೆ ಎಳೆಗಳು ಬರಲ್ಲ ಅದ್ರಲ್ಲಿ. ಅದ್ ಕುದಿಯೋ ಮಟ್ಟಿಗೆ ನಾವ್ ಇಲ್ಲಿ ಹೊಟ್ಟೆ ಹಾಕಿ ತಳ್ತಾ ಇದ್ರೇನೆ ಅಲ್ಲಿ ಎಳೆಗಳು ಬರಕ್ಕೆ ಚಾನ್ಸ್ ಆಗತ್ತೆ. ಈಗ ನೀವು ಅಲ್ಲಿಂದ ಒಟ್ಟು ತಗೊಂಡ್ಬಂದ್ಬಿಟ್ಟು ಇಲ್ಲಿ ನೀವು ಸ್ಟೋರ್ ಮಾಡ್ಕೊಳ್ತೀರಾ? ಸ್ಟೋರ್ ಮಾಡ್ಕೊತೀವಿ. ಇದ್ಲುಗಳನ್ನ ತಗೊಂಡ್ ಎಲ್ಲಿ ಮಾಡ್ತೀರಿ? ಇದ್ಲುಗಳು ಮೊದ್ಲು ಹಳ್ಳಿಲೆಲ್ಲ ಸಿಗ್ತಾ ಇತ್ತು, ಈಗ ಹಳ್ಳಿಲಿ ಎಲ್ಲೂ ಸಿಗ್ತಾ ಇಲ್ಲ. ಔಟ್ ಸೈಡರ್ ಯಾರಾದ್ರೂ ತಗೊಬಂದು ಅವ್ರವರೇ ಸೇಲಿಂಗ್ಗೋಸ್ಕರ. ಈಗ ಹಳ್ಳಿಲಿ ಸುತ್ತಮುತ್ತ ಹಳ್ಳಿಲಿ 30 ರೂಪಾಯಿಗೋ 40 ರೂಪಾಯಿಗೋ ತಗೊಬಂದು ಇಲ್ಲಿ ನಮ್ಗೆ ಸೇಲ್ ಮಾಡ್ಬಿಡ್ತಾರೆ. 10 ರೂಪೀಸ್ 1 ಟಿನ್ ಲೆಕ್ಕಾಚಾರದಲ್ಲಿ ಮಾಡ್ತಾರೆ. ಎಣ್ಣೆ ಟಿನ್ ಬರುತ್ತಲ್ಲ, ಆ ಲೆಕ್ಕಾಚಾರದಲ್ಲಿ ವೇಟಿಂಗ್ ಮಾಡ್ಬಿಟ್ಟು ಅವ್ರು ನಮ್ಗೆ 10 ರೂಪೀಸ್ ಮಡಿಕೊಂಡು 1 ಟಿನ್ ಮಧ್ಯದಲ್ಲಿ ನಮ್ಗೆ ಸೇಲ್ ಮಾಡ್ಬಿಡ್ತಾರೆ ಅವರು. ಈ ಒಂದು ದಾರ ಎಂತ ಯೂಸ್ ಮಾಡ್ತಾ ಇದ್ದೀರಾ? ಅದು ದಾರ ಈಗ ಆಕ್ಚುಲಿ ನಮ್ಮ ಹತ್ರ ನಡೀತಾ ಇರೋದು, ನಮ್ಮ ಹತ್ರ ಇರೋದು 9 ಒಲೆ. 9 ಒಲೆಯಲ್ಲಿ ಒಬ್ರು ವರ್ಕರ್ ಊರ್ಗ್ ಹೋಗಿದ್ದಾರೆ. ಇಷ್ಟು ಒಲೆಯಲ್ಲಿ ಈಗ ಒಬ್ರದ್ದು ಸಣ್ಣ ದಪ್ಪ ಇರುತ್ತೆ, ಒಬ್ರದ್ದು ವೈಡಿಂಗ್ ಬೋರ್ಡ್ ಅಲ್ಲ. ಆ ತರ ಏನಾದ್ರು ಟ್ರಬಲ್ ಬಂದಾಗ ನಾವು ಯಾರ್ದು ರೇಷ್ಮೆ ಇಂಥವ್ರು ಬಿಚ್ಚಿದ್ದಾರೆ ಅನ್ಕೊಂಡು ನಾವ್ ಹೇಳಕ್ಕಾಗಲ್ಲ. ಈ ದಾರಗಳು ಕಟ್ಟೋ ಪರ್ಪಸ್ ಏನಂದ್ರೆ, ಒಬ್ರದ್ದು ಯಾರ್ದಾದ್ರು ಅಲ್ಲಿ ಬೆಂಗಳೂರಲ್ಲಿ ಏನಾದ್ರು ವೈಡಿಂಗ್ ಟ್ರಬಲ್ ಏನಾದ್ರು ಅಂತ ಆಗ ನಮ್ ಕಂಪ್ಲೇಂಟ್ ಬಂದ್ರೆ ಇಂಥ ದಾರದವ್ರು ಅನ್ಕೊಂಡು ನಮ್ಗೆ ಕಂಪ್ಲೇಂಟ್ ಹೇಳ್ತಾರೆ. ಆಗ ನಾವ್ ಇವ್ರಿಗೆ ಹೇಳ್ಬಿಟ್ಟು ಈ ತರ ಐತೆ ಪರಿಸ್ಥಿತಿ, ನೋಡ್ಕೊಂಡು ಹುಷಾರಾಗಿ ಬಿಚ್ಕೊಳ್ಳಿ ಅನ್ಕೊಂಡು ನಾವ್ ಇವ್ರಿಗೆ ಅನ್ಸರ್ಸ್ಕೊಂಡು ಹೇಳ್ಕೋಬಹುದು. ಒಬ್ಬೊಬ್ಬರಿಗೂ ಒಂದೊಂದು ಕಲರ್ ಕೊಡ್ರಿ, ಒಬ್ಬೊಬ್ರಿಗೂ ಒಂದೊಂದ್ ಕಲರ್ ಇರುತ್ತೆ. ಹಾಗಾಗಿ ಗೊತ್ತಾಗ್ಬಿಡುತ್ತೆ ಇಂಥವ್ರನ್ನೇ ಈ ತರ ಮಿಸ್ಟೇಕ್ ಮಾಡಿದ್ರೆ ಅಂತ ಗೊತ್ತಾಗುತ್ತೆ ಅವ್ರಿಗೆ. ನೆಕ್ಸ್ಟ್ ನೀವು ಅದೊಂದ್ ಪರ್ಪಸ್ ಆಯ್ತಾ. ಆಮೇಲೆ ಇದು ದಾರ ಕಟ್ಲಿಲ್ಲ ಅಂದ್ರೆ ರೇಷ್ಮೆ ನೂಲ್ ಇರುತ್ತಲ್ಲ, ಅದು ಇಲ್ಲಿಂದ ರಾಟೆಯಿಂದ ಔಟ್ ಸೈಡ್ ತೆಗಿದ ತಕ್ಷಣ ಎಲ್ಲಾ ಗೋಜಲಾಗ್ಬಿಡುತ್ತೆ. ಔಟ್ ಸೈಡ್ ಇಂದ ನೀವು ರಾಟೆಯಿಂದ ತೆಗಿದ ತಕ್ಷಣ ಎಲ್ಲಾ ಗೋಜಲಾಗ್ಬಿಡುತ್ತೆ. ಅದ್ ಯಾವ ರೀತಿ ಕಟ್ಟಿರ್ತದೆ ಸ್ವಲ್ಪ ತೋರಿಸ್ತಿರೋದು? ರೇಷ್ಮೆ ಇದೇ ನೀವು ಕಟ್ಟಿರುವಂತದ್ದು? ಇದೇ ರೇಷ್ಮೆ ನೋಡಿ. ಈಗ ಅವರು ಒಬ್ಬೊಬ್ರು ಒಂದೊಂದು ಕಲರ್ ನೀವು ಥ್ರೆಡ್ ಕೊಟ್ಟಿದ್ರೆ ಅವ್ರು ಇಲ್ಲಿ ಕಟ್ಟಿರುವಂತದ್ದಲ್ಲ ನೋಡಿ. ಇದು ದಾರ ಕಟ್ಟಿದ್ದಾರೆ, ಯಾರೋ ಒಬ್ರು ಹಂಗೆ ಬಿಟ್ಟಿರೋದು. ದಾರ ಕಟ್ಟದಾನೆ ಬಿಟ್ಟಿರೋದಕ್ಕೆ ಹಿಂಗ್ ಗೋಜಲಾಗ್ಬಿಟ್ಟಿದೆ ನೋಡಿ. ಇದು ದಾರ ಕಟ್ಟಿದಾರೆ, ಇದಕ್ಕೆ ದಾರ ಕಟ್ಟಿದ್ದಾರೆ. ಇದೇನ್ ಮಾಡ್ತೀವಿ ನಾವು, ಸ್ವಲ್ಪ ಎಳೆದ್ರು ಮಾಡಿದ್ರು ಸ್ವಲ್ಪ ಬಡಿದ್ರು, ಆಮೇಲೆ ಇನ್ನೊಂದು ಸ್ವಲ್ಪ ತೇವಾಂಶ ಇದ್ರೆ ನಾವು ಉಜ್ಜಾಗ್ಬೇಕು. ಉಜ್ಬಿಟ್ಟು ಕ್ಲೀನ್ ಆಗ್ಬೇಕು. ಇದೇನ್ ಮಾಡ್ತೀವಿ, ಇದಕ್ ದಾರ ಕಟ್ಟಿಲ್ಲ ಯಾರೋ ನಮ್ರ ವರ್ಕರು. ಇದೇನ್ ಸ್ವಲ್ಪ ಏನಾದ್ರು ಎಳೆಯೋದು ಮಾಡೋದು ಆದ್ರೆ ಇದೇನಾಗಿರುತ್ತೆ, ಇಲ್ಲಿ ಎಲ್ಲಾ ರೊಟೇಟ್ ಬಂದಿರುತ್ತಲ್ಲ, ಅದೇನಾಗುತ್ತೆ ಮಧ್ಯದಲ್ಲಿ 1-2 ಎಳೆಗಳೆಲ್ಲ ಗೋಜಲಾಗ್ಬಿಡುತ್ತೆ. ಆಮೇಲೆ ನಾವೆಲ್ಲ ಬಿಡಿಸಕ್ಕಾಗಲ್ಲ. ಇದ್ ಹೆಂಗಾದ್ರು ನಾವು ಮಾಡಿ ಇದ್ ಹೆಂಗೆ ನಾವು ಇದ್ ಮಾಡಿದ್ರು ದಾರ ಕಟ್ಟಿರೋದು ಇದೇನು ಆಗಲ್ಲ. ಇದು ಎಳೆ ಹೌದು. ಇದು ಕಂಪ್ಲೀಟ್ ಪ್ರೊಸೆಸ್ ಇದು ಮುಗ್ದು ಈಗ ಮಾರುವಂತದ್ದು ಇದೇ ಫೈನಲ್ ಸ್ಟೇಜ್? ಇದೇ ಫೈನಲ್ ಸ್ಟೇಜ್ ನಮ್ಮ ಹತ್ರ. ಇದು ಮುಂದಕ್ಕೆ ಎಲ್ಲ ಇದ್ರಲ್ಲೇ 2 ಎಳೆ 3 ಎಳೆ ಎಲ್ಲ ಜಾಯಿನಿಂಗ್ ಮಾಡ್ಕೊಂಡು ಹೋಗಿ ಬೇರೆ ಪ್ರೊಸೆಸ್ ಗಳು ಮುಂದಕ್ಕೆ. ಇದು ಅಷ್ಟೊಂದು ಗಟ್ಟಿ ಇರ್ತದೆ. ಈಗ ನಾವು ಅಲ್ಲಿಂದ ರಾಟಿಯಿಂದ ಹಾಕ್ತಾ ಇರ್ತೀವಲ್ವಾ, ಹಿಂಗೆ ಹಾಕ್ತಾ ಇರ್ತಾರೆ, ಇದು ಫುಲ್ ತುಂಬಾ ಗಟ್ಟಿ ಇರ್ತದೆ, ಕೇಳಲ್ವಾ ಇದು? ಇದು ಆಕ್ಚುಲಿ ಒಂದೊಂದು ಟೈಮ್ ಅಲ್ಲಿ ನಮ್ ಸೂಕ್ಷ್ಮತೆಯಿಂದ ನಾವು ಕ್ಲಿಯರ್ ಆಗಿ ಮುಟ್ಬೇಕು. ಸ್ವಲ್ಪ ಫಾಸ್ಟ್ ಅಲ್ಲಿ ಇಲ್ಲ ಯಾವ್ದೋ ಎಂದಲ್ಲಿ ಒಂಚೂರು ಈ ತರ ಹೇಳ್ಬಿಟ್ರೆ ಇದ್ರಲ್ಲಿ ಕೈಗಳು ಕಟ್ಟಾಗಲ್ಲ, ಕುಯ್ಯೋ ಚಾನ್ಸಸ್ ಜಾಸ್ತಿ ಇರ್ತದೆ. ಹಾಗಾದ್ರೆ ನೀವು ಇವಾಗ ಇಲ್ಲಿ ಒಂದು ಡೀಸೆಲ್ ಮೋಟರ್ ಯೂಸ್ ಮಾಡ್ತೀರಾ, ಇನ್ನೊಂದು ಕರೆಂಟ್ ಯೂಸ್ ಮಾಡ್ತೀರಾ? ಇದು ಕರೆಂಟ್ ಮಿಷಿನ್ ನಮ್ದು, ಇದು ಬಂದು ಡೀಸೆಲ್ ಮೋಟರ್. ಅಕಸ್ಮಾತ್ ಕರೆಂಟ್ ಇದ್ರೆ ಕರೆಂಟ್ ಯೂಸ್ ಮಾಡ್ತಾರೆ, ಇಲ್ಲ ಡೀಸೆಲ್ ಇದ್ರೆ ಡೀಸೆಲ್ ಯೂಸ್ ಮಾಡ್ತಾರೆ. ಇದು 3 ಪೈಸಾ 2 ಪೈಸಾ ನೀವು ಯೂಸ್ ಮಾಡುವಂತದ್ದು? ಇದು ಆಕ್ಚುಲಿ ನನ್ಗೂ ಗೊತ್ತಿಲ್ಲ. ಯಾಕೆ ನೀವು ಇದನ್ನ ಹಾಕೋಬೋದಲ್ಲ, UPS ಎಲ್ಲ ಹಾಕೋಬೋದಲ್ಲ? UPS ಇನ್ವರ್ಟರ್ UPS ಗೆ ಕರೆಂಟ್ ಜಾಸ್ತಿ ಹೇಳ್ಕೊಬಿಡುತ್ತೆ. ಇದು ಡೈರೆಕ್ಟ್ ಫ್ಯಾಕ್ಟ್ರಿಗೆ ಅನ್ಕೊಂಡು ಕೊಟ್ಟಿರ್ತಾರೆ ಗೌರ್ಮೆಂಟ್ ಇಂದ, ಹಾಗಾಗಿ ಗೊತ್ತಿರುವಂತದ್ದ.
UPS ಕಲೆಕ್ಷನ್ ಕೊಡಕ್ಕಾಗಲ್ಲ, ಜಾಸ್ತಿ ಕರೆಂಟ್ ಜಾಸ್ತಿ ಹೇಳ್ಕೊಬಿಡುತ್ತೆ. ಆ ರೀತಿ. ಇವಾಗಾದ್ರೆ ನೀವು ಈ ಒಂದು ಸಿಲ್ಕ್ ಅನ್ನುವಂಥದ್ದು ಇದೇ ಫೈನಲ್ ಸ್ಟೇಜ್, ಫೈನಲ್ ಸ್ಟೇಜ್ ಇತ್ತು ಒಂದೋಗಿ ಬೆಂಗಳೂರು ಮಾರ್ಕೆಟ್ ಅಲ್ಲಿ ಸೇಲಿಂಗ್ ನಡೆಯುತ್ತೆ. ಅವರೇ ಬಂದು ಇಲ್ಲ ಗೌರ್ಮೆಂಟ್ ಆಕ್ಷನ್ ನಡೆಯುತ್ತೆ, ಗೌರ್ಮೆಂಟ್ ಆಕ್ಷನ್ ಅಲ್ಲಿ ಏನ್ ಪ್ರೈಸ್ ನಡೆದಿರುತ್ತೆ ಫಿಲೇಚರ್, ಆ ಪ್ರೊಡಕ್ಷನ್ ಮೇಲೆ ನಮ್ದು ಸೇಲ್ ಆಗುತ್ತೆ. ನಮ್ಮ ಅಕ್ಕಪಕ್ಕದ ಸೈಡ್ ಇಂದು ಗೂಡ್ಗಳೇನಾದ್ರು ರೈತರುಗಳು ಬೀಡ್ಸೋದಾಗಿದ್ರೆ ನಾವು ಅಲ್ಲೇ ಬಂದು ತಗೊಳಕ್ಕೆ ಅವ್ರ ಕಾಂಟ್ಯಾಕ್ಟ್ ನಂಬರ್ ಕೊಡ್ಬೋದು. ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಏನಿದೆ? ನಮ್ದು ಕಾಂಟ್ಯಾಕ್ಟ್ ನಂಬರ್ ನಮ್ಮ ಫಾದರ್ ಅವ್ರದ್ದು ತಗೊಳ್ಳಿ, ಆಮೇಲೆ ನಮ್ಮ ಫಾದರ್ ಅವ್ರದ್ದು ನಂಬರ್ 9902830426. ಆಮೇಲೆ ನನ್ನ ನಂಬರ್ ಬಂದು 7899546342. ಈ ನಂಬರ್ ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ಹಳ್ಳಿ ಮೇಲೆ ಬಂದು ಗೂಡುಗಳ ಪ್ರೊಡಕ್ಷನ್ ಮಾಡ್ತೀವಿ. ರೈತರು ಏನಾದ್ರು ಇತ್ತು ಅಂತಂದ್ರೆ, ಈಗ ಗೂಡ್ ಏನಾದ್ರು ಇದೆ ಅಂತಂದ್ರೆ ಈ ನಂಬರ್ ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ಹಳ್ಳಿ ಮೇಲೆ ಹೋಗಿ ಪರ್ಚೇಸ್ ಮಾಡ್ಕೊಳ್ತಾರೆ. ಈಗ ಟೋಟಲಿ ಈ ಒಂದು ನಾವು ಒಂದು ಸೆಲ್ ರಿವೀಲಿಂಗ್ ಏನೋ ಮಾಡ್ಬೇಕು ಅಂತಂದ್ರೆ ಈ ರೀತಿ ಒಂದು ಶೆಡ್ ಮಾಡ್ಕೊಂಡಿರ್ಬೇಕಾಗುತ್ತೆ. ಶೆಡ್ ಇರಬೇಕು, ಈ ತರ ಶೆಡ್ ಇರಬೇಕು. ಅದ್ರ ಜೊತೆಗೆ ನೀವು ಅಲ್ಲಿ ಒಬ್ಬೆ ಹೊಲಗಳು ಏನೇನೋ ಮಾಡಿದ್ರಲ್ವ ಅದೆಲ್ಲ ಕೂಡ ಎಲ್ಲಿ ಹೇಗೆ ನೀವು ತಿಳ್ಕೊಂಡ್ರಿ, ಅದೆಲ್ಲ ಹೇಗ್ ಮಾಡ್ಬೋದು ಅಂತ? ಇದೆಲ್ಲ ನಮ್ಮ ತಂದೆಯವರು ಆ ಪೀಳಿಗೆಯಿಂದಾನು ಮಾಡಿಸ್ಕೊಂಡ್ ಬಂದಿದ್ದಾರೆ. ಆಮೇಲೆ ಇತ್ತೀಚೆಗೆ ನಾವೆಲ್ಲ ಕೆಲಸಗಳೆಲ್ಲ ಸ್ಟಾರ್ಟ್ ಮಾಡ್ಸಿರೋದು. ಈ ಕೆಲಸಗಳೆಲ್ಲ ಏನಿದ್ರೆ ನಮ್ ಸೈಡ್ ಯಾರು ಮಾಡೋದಿಲ್ಲ. ಇದು ಯಾರು ಕಲ್ತಿರ್ತಾರೆ ಅವರೇ ಬಂದು ರಾಟೆ ವಲಯಗಳೆಲ್ಲ ಕ್ಲಿಯರ್ ಆಗಿ ಮಾಡಬೇಕು. ಸ್ವಲ್ಪ ಏನಾದ್ರು ಹೆಚ್ಚು ಕಡಿಮೆ ರಾಟೆ ವಲಯಗಳು ಮಾಡಿದ್ರೆ ಇದು ಒಲೆಗಳೇ ಉರಿಯಲ್ಲ. ಕ್ಲಿಯರ್ ಆಗಿ ಅವ್ರಿಗೆ ಅದ್ರ ಬಗ್ಗೆ ನಾಲೆಡ್ಜ್ ಇರ್ಬೇಕು. ಆ ನಾಲೆಡ್ಜ್ ಇಂದಾನೇ ಅವ್ರು ಕ್ಲಿಯರ್ ಆಗಿ ಬಂದು ಮಾಡಕ್ಕಾಗೋದು. ನಮ್ಮ ಅಕ್ಕಪಕ್ಕದ ಮೇಸ್ತ್ರಿ ಅವ್ರ ಕೈಲಿ ಮಾಡಿಸ್ಕೊಂಡ್ರೆ ಅದು ಸ್ವಲ್ಪ ಏನಾದ್ರು ಡಿಫ್ರೆನ್ಸ್ ಬಂದ್ರೆ ಅದು ರಾಟೆ ವಲಯಗಳು ಉರಿಯಕ್ ಚಾನ್ಸ್ ಇಲ್ಲ. ಸ್ವಲ್ಪ ಮಧ್ಯದಲ್ಲಿ ಏನಾದ್ರು ಕಾವು ಸರಿಯಾಗಿ ಬರ್ಲಿಲ್ಲ ಅಂದ್ರೆ ಗೂಡುಗಳು ಅಲ್ಲಿ ಎಳೆನೆ ಬರಲ್ಲ. ಓಕೆ, ನಿಮ್ ಜೊತೆ ಮಾತಾಡಿ ನನಗೆ ಬಹಳ ಖುಷಿ ಆಯ್ತು. ಈ ಒಂದು ಸಿಲ್ಕ್ ರಿವೀಲಿಂಗ್ ಬಗ್ಗೆ ಸಾಕಷ್ಟು ಇನ್ಫಾರ್ಮೇಶನ್ ಅನ್ನ ನಮ್ಮ ಒಂದು ರೈತ ಬಾಂಧವರಿಗೆ ಕೊಟ್ರೆ, ಇದನ್ನ ಸಾಕಷ್ಟು ಸರಿ ನನಗೆ ಹೇಳ್ತಾ ಇದ್ರು ಒಂದು ಸಿಲ್ಕ್ ರಿವೀಲಿಂಗ್ ಮಾಡೋದು ಹೇಗೆ ಅಂತೇಳಿ ಒಂದು ವಿಡಿಯೋ ಮಾಡಿ ಅಂತ ಹೇಳ್ತಾ ಇದ್ರು. ಅವ್ರಿಗೋಸ್ಕರವಾಗಿ ಈ ಒಂದು ವಿಡಿಯೋನ ಮಾಡಿದೆ. ನೀವು ಕೂಡ ಸಂಪೂರ್ಣವಾಗಿ ಈ ಒಂದು ಮಾಹಿತಿಯನ್ನು ಕೊಟ್ರಿ. ಮುಂದಿನ ವಿಡಿಯೋದಲ್ಲಿ ನಿಮ್ಮ ತಂದೆಯವ್ರ ಹತ್ರ ನಾನು ಮಾತಾಡಿಸ್ತೀನಿ. ಅವರು ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ವರ್ಗು ಏನೆಲ್ಲ ಮಾಡ್ತಾರೆ, ಅವ್ರು ಗೂಡ್ ತಂದು ಏನ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಫುಲ್ ಮಾಹಿತಿಯನ್ನು ಅವ್ರ ಕಡೆ ನಾನು ತಗೊಳ್ತೀನಿ. ನಿಮ್ ಜೊತೆ ಮಾತಾಡಿ ಬಹಳ ಖುಷಿ ಆಯ್ತು. ದೇವರು ಇನ್ನು ಈ ಒಂದು ಮಟ್ಟದಲ್ಲಿ ಮಾಡಿದ್ದಾರೆ, ಇನ್ನೂ ದೊಡ್ಡ ಮಟ್ಟದಲ್ಲಿ ಮಾಡಿ ಅಂತ ಹೇಳಿ ಅವ್ರ ಶಕ್ತಿ ಕೊಡ್ಲಿ ಅಂತ ಹೇಳ್ತೀನಿ. ನಿಮ್ಗೆ ಧನ್ಯವಾದಗಳನ್ನು ವ್ಯಕ್ತಪಡಿಸಿದೆ. ಒಳ್ಳೇದಾಗ್ಲಿ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ಒಂದು ಸಿಲ್ಕ್ ರಿವೀಲಿಂಗ್ ಮಾಡೋದು ಹೇಗೆ ಅಂದ್ರೆ ಒಂದು ರೇಷ್ಮೆಯನ್ನ ತಯಾರು ಮಾಡೋದು ಹೇಗೆ ಅಂತ ನೀವು ತಿಳ್ಕೊಂಡ್ರಿ. ಮೊದಲನೇದಾಗಿ ಈಗ ರೇಷ್ಮೆ ಸೀರೆಗಳು ನೋಡಿರ್ತೀರಾ, ಮತ್ತೆ ರೇಷ್ಮೆ ಬಟ್ಟೆಗಳು ನೋಡಿರ್ತೀರಾ. ರೇಷ್ಮೆ ಹೇಗೆ ತಯಾರಾಗುತ್ತೆ ಅನ್ನೋದು ನಿಮ್ಗೆ ಯಾರು ಕೂಡ ಗೊತ್ತಿರೋದಿಲ್ಲ. ಹಾಗಾಗಿ ಈ ಒಂದು ಸಣ್ಣ ಪ್ರಯತ್ನ ನಾನು ಮಾಡಿರುವಂಥದ್ದು, ಆ ಒಂದು ರಿವೀಲಿಂಗ್ ಹೇಗೆ ಮಾಡ್ತಾರೆ, ಆ ಒಂದು ಗೂಡು ತಗೊಂಡ್ಬಿಟ್ಟು ಅದ ನಂತರ ಬಾಯ್ಲಿಂಗ್ ಮಾಡುವಂಥದ್ದು, ಬಾಯ್ಲಿಂಗ್ ಮಾಡಿದ ನಂತರ ಇಲ್ಲಿ ಈ ಥರ ಒಬ್ಬ ಒಲೆಗೆ ಹಾಕಿ ಈ ಥರ ಮಾಡುವಂಥದ್ದು, ಈ ಒಂದು ಪ್ರೋಸೆಸ್ ಕಂಪ್ಲೀಟ್ ಪ್ರೋಸೆಸ್ ಅಲ್ಲಿ ಮಾಡಿದಂಥ ಆಮೇಲೆ ಲಾಸ್ಟಲ್ಲಿ ಹತ್ರ ಒಂದು ನಿಮಗೆ ತಯಾರಾಗಿರುವಂಥದ್ದು ಸಿಲ್ಕ್. ಆ ಒಂದು ಸಿಲ್ಕ್ ತಗೊಂಡೋಗ್ಬಿಟ್ಟು ಅದನ್ನ ಮಾರ್ಕೆಟಲ್ಲಿ ಅದನ್ನ ಮಾರುವಂಥದ್ದು. ಈ ಕಂಪ್ಲೀಟ್ ಪ್ರೋಸೆಸ್ ನಿಮಗೆ ನಾನು ಈ ಒಂದು ವಿಡಿಯೋ ಮುಖಾಂತರ ತಿಳಿಸಿದ್ದೀನಿ. ಇನ್ನೂ ಹೆಚ್ಚಿನದಾಗಿ ಮಾಹಿತಿಯನ್ನು ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಅಂದ್ರೆ ಒಂದು ಓಲ್ಡ್ ಸ್ಟೈಲ್ ಅಲ್ಲಿ ಇದನ್ನ ಮಾಡ್ತಾ ಇರೋದು. ಸುಮಾರು ಈಗ ನಮ್ಮ ತಂದೆ ಕಾಲ ಮತ್ತೆ ನಮ್ಮ ತಾತರ ಕಾಲದಲ್ಲಿ ಈ ರೀತಿಯಾದ ಒಂದು ಸಿಲ್ಕ್ ರಿವೀಲಿಂಗ್ ಅನ್ನ ಮಾಡ್ತಾರೆ. ಈಗ ಅಡ್ವಾನ್ಸ್ ಆಗಿರುವಂತಹ ಕೆಲವು ಟೆಕ್ನಾಲಜಿ ಬಂದಿದ್ರೆ ಆ ಒಂದು ಟೆಕ್ನಾಲಜಿ ಕೂಡ ನಮ್ಮ ಮುಂದಿನ ವಿಡಿಯೋಗಳನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇದೇ ತರದ ಒಂದು ಹೆಚ್ಚಿನ ವಿಡಿಯೋಗೋಸ್ಕರ ನಮ್ಮೊಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಿಮ್ಮೆಲ್ಲ ಫ್ರೆಂಡ್ಸ್ಗಳು ಕೂಡ ಶೇರ್ ಮಾಡಿ. ಅವರು ಕೂಡ ಈ ರೀತಿಯಾದ ಒಂದು ಉದ್ಯೋಗಗಳನ್ನ ಕಂಡುಕೊಂಡು ಅವರ ಒಂದು ಸ್ವಂತ ಕಾಲ ಮೇಲೆ ನಿಂತ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳೊಂದಿಗೆ ನಾನು ನಿಮ್ಮ ಪ್ರೀತಿಯ DMS.